ಶ್ರೀಶಾಂತಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸವಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಶ್ರೀಶಪಾದಾಂಬುಜಾಸಕ್ತಂ ವಿರಕ್ತಂ ಕೀರ್ತಿಶೋಭಿತಂ ಸುಜನೇಷ್ಟಪ್ರದಂ ಪೂರ್ವಂ ಪಾರ್ಥಶೇಷಂ ಗುರುಂ ಭಜೆ. ಆದಿಶಿಲಾ ಅಥವಾ ಮೊದಲಕಲ್ಲು ಕ್ಷೇತ್ರದಲ್ಲಿ ವಾಸವಾಗಿರ್ತಕ್ಕಂಥವರು ಇದನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿ ಹರಿದಾಸ ಸಾಹಿತ್ಯಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ಅಂತಾದರೆ ಮೊದಲಕಲ್ಲು ಶೇಷದಾಸರು ಅಂತ ಈ ರೀತಿಯಾಗಿ ನಾವು ಹೇಳುವಂಥದ್ದು. ಇವರ ಕಾಲಮಾನ ಬಂದು 1802 ಕ್ರಿಸ್ತಶಕದಿಂದ 1883 ಅಂತ ಕರಿತೀವಿ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಈ ಪವಿತ್ರವಾಗಿರ್ತಕ್ಕಂಥ ಆದಿಶಿಲಾ ಅಥವಾ ಮೊದಲ ಕಲ್ಲು ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ವಯಂ ವ್ಯಕ್ತ ಶ್ರೀ ವೆಂಕಟೇಶನ ಸನ್ನಿಧಾನವೂ ಕೂಡ ಇರತಕ್ಕಂಥದ್ದು ಅಂತ. ಈ ಸ್ಥಳದಲ್ಲಿ ಅನೇಕ ಜನರು ತಪಸ್ಸು ಮಾಡಿರ್ತಕ್ಕಂಥದ್ದು. ಇಲ್ಲಿ ಶೇಷದಾಸರು ಕೂಡ ತಪಶ್ಚರ್ಯೆಯನ್ನು ಮಾಡಿದರು. ಮುಂದೆ ಪ್ರಾಣದೇವರ ಸೇವೆಯನ್ನು ಚಿಂತಲ್ವೇಲಿ ಅಲ್ಲಿ ವಿಶೇಷವಾಗಿ ತಪಶ್ಚರ್ಯೆಯನ್ನು ಮಾಡಿ ಪ್ರಾಣದೇವರ ಅನುಗ್ರಹವನ್ನು ಪಡ್ಕೊಂಡ್ರು ಅಂತ ಕೇಳ್ತೀವಿ. ಇವರ ಮೊಟ್ಟ ಮೊದಲು ಕೃತಿ ಅಂತಾದರೆ ನಂಬಿದೆ ಮುಖ್ಯ ಪ್ರಾಣ ನಿನಯ ಪಾದ, ನಂಬಿದೆ ಮುಖ್ಯ ಪ್ರಾಣ ಅಂಥೇಳಿ ನಂಬಿದೆ ನಿನ್ನ ಪಾದ ಆ ಕೃತಿಯನ್ನು ಮೊದಲಿಗೆ ರಚನೆ ಮಾಡಿದರು ಅಂತ, ಆ ವಾಯುದೇವರ ಅನುಗ್ರಹವನ್ನು ಪಡ್ಕೊಂಡು ಅಂತ. ಆ ಕೃತಿಯಲ್ಲಿ ಅವರು ವಾಯುದೇವರು ಮಾಡ್ತಕ್ಕಂಥ ಅನಂತ ಅನಿಮಿತ್ತ ಉಪಕಾರಗಳ ಚಿಂತನೆಯನ್ನು ಬಹಳ ಚೆನ್ನಾಗಿ ನಮಗೆ ಸುಂದರವಾಗಿ ತಿಳಿಸ್ಕೊಡ್ತಾರೆ. ನಮಗೆ ಶ್ವಾಸೋಚ್ಛ್ವಾಸಕ್ಕೆ ಕಾರಣೀಭೂತರಾಗಿ ನಮಗೆ ಜೀವನಿಗೆ ಜೀವ ಅಂತ ಅಸ್ತಿತ್ವವನ್ನು ತಂದುಕೊಟ್ಟವರು ವಾಯುದೇವರು ಅಂತ. ಹಾಗೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ರಕ್ತ ಪರಿಚಲನೆ ಇರ್ಬೋದು, ನಾವು ತಿಂದ ಅನ್ನಗಳು ಅವೆಲ್ಲ ಆಹಾರ ಪದಾರ್ಥಗಳ ಜೀರ್ಣ ಆಗುವಿಕೆ ಇರ್ಬೋದು, ಅದು ರಕ್ತ ಮಾಂಸ ಮೇದ ಮಜ್ಜ ಅಸ್ಥಿ ಅಂತ ದೇಹಕ್ಕೆ ಪುಷ್ಟಿಯನ್ನು ಕೊಡೋದಿರ್ಬೋದು. ಆಮೇಲೆ ನಾವು ತಿಂದ ಅನ್ನ ಭಾಗ 3 ಭಾಗವಾಗಿ ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ಹೊರಗೆ ಹೋಗುವಂಥದ್ದು, ಮಧ್ಯ ಭಾಗ ರಕ್ತ ಮಾಂಸ ಮಧ್ಯ ಮೇದ ಮಜ್ಜ ಅಸ್ಥಿ ಅಂತ ಈ ರೀತಿಯಾಗಿ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು. ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಅದು ನಮಗೆ ಸತ್ಕರ್ಮಗಳಲ್ಲಿ ಯಾವ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡುತ್ತೆ ಅಂತ. ಆ ಎಲ್ಲಕ್ಕೂ ಕೂಡ ನಮ್ಮ ದೇಹದಲ್ಲೇ ಅನಂತ ರೂಪಗಳಿಂದ ಇದ್ದು ಸಹಕಾರ ಕೊಡ್ತಕ್ಕಂಥವರು ಮುಖ್ಯ ಪ್ರಾಣದೇವರು ಅನ್ನೋದನ್ನು ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ಅನ್ನೋ ಹಾಡಿನಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟು ಆ ಬಿಂಬರೂಪಿ ಪರಮಾತ್ಮರ ಸಾಕ್ಷಾತ್ಕಾರದಿಂದಲೇ ನಮಗೆ ಮೋಕ್ಷ ಅನ್ನೋ ವಿಚಾರವನ್ನು ಅಲ್ಲಿ ಸ್ಪಷ್ಟ ಮಾಡಿ ನಾವು ಪರಮಾತ್ಮನನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ವಾಯುದೇವರನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಅಂದರೆ ನಮಗೆ ಕೇವಲ ಅವತಾರ ರೂಪಗಳ ದರ್ಶನದಿಂದ ಮುಕ್ತಿ ಅಂತ ಇಲ್ಲ, ನಮಗೆ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ ಅನ್ನೋದು ಯಾವಾಗ ಆಗುತ್ತೋ ಆವಾಗಲೇ ನಮಗೆ ಮುಕ್ತಿ ಅಂತ ಈ ರೀತಿಯಾಗಿ. ಇಂತಹ ಶೇಷದಾಸರು ಆ ಗದ್ವಾಲದ ಸಂಸ್ಥಾನ ಸೋಮವೂಪಾಲ ಅನ್ನೋಂಥಲ್ಲಿ ಅಲ್ಲಿ ಒಂದಿಷ್ಟು ಕಾಲ ಕಾರ್ಯವನ್ನೆಲ್ಲ ಆ ಸಂದರ್ಭದಲ್ಲಿ ಅವರ ಹತ್ರ ಮಾಡ್ತಾರೆ. ಅಲ್ಲಿ ದೈವೇಚ್ಛೆ ಅವರು ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ತಮ್ಮ ಜೀವನವನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಅಲ್ಲೊಂದು ಸಣ್ಣ ಅವಮಾನದ ಪ್ರಸಂಗ ಬರುತ್ತೆ. ಅದನ್ನೆಲ್ಲ ತ್ಯಾಗ ಮಾಡಿ ಅವರು ಬಂದು ಹರಿವಾಯು ಗುರುಗಳಲ್ಲಿ ವಿಶೇಷವಾಗಿ ತಪಶ್ಚರ್ಯೆಯನ್ನು ಮಾಡಿ ಜಗತ್ತಿಗೆ ಇಂತಹ ಅನುಪಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಅವರು ಅದೇ ಕುಲಕರ್ಣಿ ವೃತ್ತಿಯನ್ನೇ ಮುಂದುವರಿಸಿದರೆ ನಮಗಿಂಥ ಪರಮಾನುಗ್ರಹ ಆಗ್ತಿರಲಿಲ್ಲ. ಯಾಕಂದರೆ ವೇದ ಅನಧಿಕಾರಿತ್ವ ಅನ್ನೋದು ಒಂದು ಕಾರಣ ಆದರೆ ಜನಸಾಮಾನ್ಯರಿಗೆ ಸಂಸ್ಕೃತ ಜ್ಞಾನ ಕೆಲವರಿಗೆ ಇರ್ಬೋದು, ಎಲ್ಲರಿಗೂ ಇದೆ ಅಂತಲ್ಲ. ಆದ್ದರಿಂದ ನಾವು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ತತ್ವ ಪ್ರಮೇಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದ್ದರಿಂದ ಎಲ್ಲ ಹರಿದಾಸರು ಕೂಡ ಹರಿದಾಸ ಸಾಹಿತ್ಯವನ್ನು ರಚನೆ ಮಾಡಿ ನಮಗೆ ಅಂದರೆ ಸ್ತ್ರೀಯರಿಗೆ ಮತ್ತು ಜನಸಾಮಾನ್ಯರಿಗೆ ವೇದ ಅನಧಿಕಾರಿಗಳಾಗಿರ್ತಕ್ಕಂಥವರಿಗೆ ಆ ತತ್ವ ಪ್ರಮೇಯಗಳಂದರೆ ಶಾಸ್ತ್ರದಲ್ಲಿ ಏನೆಲ್ಲ ತತ್ವಗಳಿದೆ ಪ್ರಮೇಯಗಳಿದೆಯಲ್ಲ ಆ ಎಲ್ಲವನ್ನು ಕೂಡ ನಮಗೆ ಸುಲಭವಾಗಿ ಮನಮುಟ್ಟುವಂತೆ ಪ್ರಾಕೃತ ಭಾಷೆಯಲ್ಲಿ ತಿಳಿಸ್ಕೊಟ್ಟವರು ಅಂತಾದರೆ ಎಲ್ಲ ಹರಿದಾಸರು ಅಂತ. ಇಂತಹ ಹರಿದಾಸರ ಉಗಮ ಹೇಗಾಯಿತು ಅದರ ಹಿನ್ನೆಲೆಯನ್ನು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಆದರೆ, ಒಮ್ಮೆ ಕೃಷ್ಣನ ಪರಂಧಾಮಕ್ಕೆ ಹೋಗುವಂಥ ಪ್ರಸಂಗ. ಆಗ ನಾರದರು ಕೃಷ್ಣನನ್ನು ಭೇಟಿಯಾಗಬೇಕು ಅಂತ ದ್ವಾರಕೆಗೆ ಬರ್ತಾರೆ. ದ್ವಾರಕೆಗೆ ಬಂದು ಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಗ ಕೃಷ್ಣ ಪರಮಾತ್ಮ ನಾರದರಿಗೆ ಅತಿಥಿ ಸತ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಲೋಕ ಶಿಕ್ಷಣಾರ್ಥವಾಗಿ ಕೃಷ್ಣ ಪರಮಾತ್ಮ ನಾರದರಿಗೆ ಬಂದಂಥ ಅತಿಥಿಗಳಿಗೆ ಸತ್ಕಾರವನ್ನು ವಿಶೇಷವಾಗಿ ಮಾಡಿ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾರೆ.
ಅಂದರೆ ನಾವು ಯಾವ ರೀತಿಯಾಗಿ ಮಾಡಬೇಕು ಇತ್ಯಾದಿ ಎಲ್ಲ ನಮಗೆ ಚಿಂತನೆಯನ್ನು ತಿಳಿಸ್ಕೊಡ್ತಾನೆ ಪರಮಾತ್ಮ ಅಂತ. ಆಮೇಲೆ ನಾರದರನ್ನು ಕೃಷ್ಣ ಪರಮಾತ್ಮ ಕೇಳ್ತಾನೆ, ನೀವು ಬಂದಂತಹ ಉದ್ದೇಶ ಏನು ವಿಷಯ, ನನ್ನಿಂದ ಏನಾಗಬೇಕು ಅಂತ ನಾರದರನ್ನು ಕೃಷ್ಣ ಪರಮಾತ್ಮ ಪ್ರಶ್ನೆ ಮಾಡ್ತಾನೆ. ಆಗ ನಾರದರು ಹೇಳ್ತಾರೆ, ಕೃಷ್ಣ ನಿನ್ನ ಅವತಾರದ ಕಾರ್ಯ ಎಲ್ಲ ಈಗಲೇ ಸಮಾಪ್ತಿಯಾಗಿದೆ. ಈಗ ನೀನು ನಮ್ಮ ಎದುರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಾಗೆ ಇಂತಹ ಕಲಿಯುಗದಲ್ಲಿ ಘೋರವಾಗಿರ್ತಕ್ಕಂಥ ಅಧರ್ಮ ಅನ್ನೋದು ತಾಂಡವಾಡ್ತಾ ಇದೆ. ಇನ್ನು ನೀನು ಪರಂಧಾಮಕ್ಕೆ ಹೋಗಿ, ಅಂದರೆ ಅವತಾರದ ಕಾಲ ಸಮಾಪ್ತಿ ಮಾಡಿ ನೀನು ಪರಂಧಾಮಕ್ಕೆ ಹೋದ್ಮೇಲೆ ಕಲಿಯುಗದಲ್ಲಿರ್ತಕ್ಕಂಥ ಸಜ್ಜನರು ಯಾವ ರೀತಿಯಾಗಿ ಸಾಧನೆಯನ್ನು ಮಾಡ್ಕೋಬೇಕು, ಅದರಿಂದ ನನಗನ್ನಿಸ್ತಾ ಇದೆ ಕಲಿಯುಗ ಅಂತಂದರೆ ಪಾಪಿಗಳ ಯುಗ ಅಂತ ನಮಗೆ ಕಾಣ್ತಾ ಇದೆ ಅಂತ. ಅದಕ್ಕೇನಾದರೂ ಒಂದು ಪರಿಹಾರ ಮಾರ್ಗವನ್ನು ನೀನೇ ನಮಗೆ ಸೂಚನೆ ಮಾಡಬೇಕು ಅಂತ ಈ ರೀತಿಯಾಗಿ ನಾರದರು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಅನ್ನೋದು ನಿಜ, ಅದು ನನ್ನ ಸಂಕಲ್ಪ. ನಾನು 3 ಯುಗಗಳಲ್ಲಿ ಅವತಾರ ಮಾಡ್ತೀನಿ ಅಂತ. ಕೃತ, ತ್ರೇತ, ದ್ವಾಪರ 3 ಯುಗದಲ್ಲಿ ಮಾತ್ರ ನಾನು ಅವತಾರ ಮಾಡ್ತೀನಿ. ಕಲಿಯುಗದಲ್ಲಿ ನನಗೆ ಅವತಾರ ಮಾಡುವಂತಹ ಇಚ್ಛೆ ಇಲ್ಲ, ಅದು ನನ್ನ ಸಂಕಲ್ಪ ಆಗಿದೆ. ಅದೇ ರೀತಿಯಾಗಿ ಯಾವ ದೇವತೆಗಳು ಕೂಡ ನಿರ್ಜರೂಪದಿಂದ ಕಲಿಯುಗದಲ್ಲಿ ಸಂಚಾರ ಮಾಡಿ ಧರ್ಮ ಪ್ರಸಾರವನ್ನು ಮಾಡಲಿಕ್ಕೆ ಅವಕಾಶ ಅನ್ನೋದು ಇಲ್ಲ. ಆದರೆ ನೀವು ಅವತಾರವನ್ನು ಕಲಿಯುಗದಲ್ಲಿ ಮಾಡಿ ಧರ್ಮ ಪ್ರಸಾರವನ್ನು ಮಾಡಿರಿ, ತತ್ವ ಪ್ರಚಾರವನ್ನು ಮಾಡಿರಿ, ಎಲ್ಲ ಸಜ್ಜನರಿಗೂ ಕೂಡ ಸಾಧನೆಗೆ, ಅಂದರೆ ಮೋಕ್ಷವನ್ನು ಪಡೀಲಿಕ್ಕೆ ಏನು ಬೇಕೋ ಅಂಥ ಸಾಧನೆಗೆ ಅನುಕೂಲವನ್ನು ಮಾಡಿಕೊಡ್ರಿ, ನಾನೇ ನಿಮಗೆ ಬೆಂಬಲನಾಗಿರ್ತೀನಿ. ಈ ವಿಚಾರವನ್ನು ಆ ಎಲ್ಲ ದೇವಾನುದೇವತೆಗಳಿಗೂ ಹೋಗಿ ಯಾರ್ಯಾರು ಏನೇನು ಅವತಾರವನ್ನು ಮಾಡಬೇಕು ಅನ್ನೋದನ್ನು ನಾನೇನು ಸೂಚನೆ ಮಾಡ್ತೀನಿ, ಬ್ರಹ್ಮ ಏನು ಹೇಳ್ತಾನೋ ಅದನ್ನಷ್ಟನ್ನು ನೀವು ಬೇರೆ ದೇವತೆಗಳಿಗೂ ಈ ಸುದ್ದಿಯನ್ನು ಮುಟ್ಟಿಸಿ ಕಲಿಯುಗದಲ್ಲಿ ಹೋಗಿ ಧರ್ಮ ಪ್ರಸಾರ ಕಾರ್ಯವನ್ನು ಮಾಡಿರಿ ಅಂತ ಕೃಷ್ಣ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆಗ ನಾರದರಿಗೆ ಭಾರಿ ಸಂತೋಷ ಆಗತ್ತೆ. ಸಾಕ್ಷಾತ್ ಪರಮಾತ್ಮನೇ ಹೇಳ್ದ, ಕಲಿಯುಗ ಅಂತಾದರೆ ನಾವು ಇದುವರೆಗೆ ಪಾಪಿಗಳ ಯುಗ, ಅಂದರೆ ದೇವನು ಪರಮಾತ್ಮನೂ ಅವತಾರ ಮಾಡೋದಿಲ್ಲ, ಈ ದೇವತೆಗಳಿಗೆ ನಿಜರೂಪದಿಂದ ಇಲ್ಲಿ ಸಂಚಾರ ಮಾಡಿ ಧರ್ಮ ಪ್ರಸಾರ ಮಾಡಲಿಕ್ಕೂ ಅವಕಾಶ ಇಲ್ಲ ಅಂತಾದಮೇಲೆ ಸಜ್ಜನರ ಸಾಧನೆ ಅನ್ನೋದು ಹೇಗೆ ಅನ್ನೋದು ನನಗೆ ಭಾರಿ ದುಃಖ ಆಗಿತ್ತು. ಆದರೆ ಪರಮಾತ್ಮ ನಮ್ಮ ಮೇಲೆ ಎಷ್ಟು ಕೃಪಾ ಮಾಡಿದ್ದಾನೆ ಅಂತಂದರೆ, ಹರಿದಾಸರ ಒಂದು ದೊಡ್ಡ ಪಡೆಯನ್ನೇ ನಿರ್ಮಾಣ ಮಾಡಿ ನಮಗೆ ಭೂಲೋಕಕ್ಕೆ ಕಳಿಸಿಕೊಟ್ಟು ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ನಮಗೆ ಆ ವಿಷಯಗಳೆಲ್ಲ ಮನಮುಟ್ಟುವಂತೆ ಅನುಗ್ರಹ ಮಾಡಿರ್ತಕ್ಕಂಥವ್ರು ಅಂತ ಆದರೆ ಕೃಷ್ಣ ಪರಮಾತ್ಮ ಎಲ್ಲ ದೇವಾನುದೇವತೆಗಳ ಮೂಲಕ. ಆಗ ಆ ವಿಚಾರವನ್ನು ನಾರದರು ಬಂದು ಪ್ರಹ್ಲಾದರಾಜರಿಗೆ ಹೇಳ್ತಾರೆ, ನೀವು ಕಲಿಯುಗದಲ್ಲಿ ಅವತಾರ ಮಾಡಬೇಕಂತೆ ಅಂತ ಅವರಿಗೆ ಹೇಳಿರ್ತಾರೆ. ನೀವು ಪ್ರಹ್ಲಾದರಾಜರಾಗಿ, ವ್ಯಾಸರಾಯರಾಗಿ, ಹಿಂದೆ ಪ್ರಹ್ಲಾದರಾಜರು ಆಮೇಲೆ ವ್ಯಾಸರಾಯರಾಗಿ, ರಾಘವೇಂದ್ರ ಗುರು ಸಾರ್ವಭೌಮರಾಗಿ ನೀವು ಅವತಾರ ಮಾಡಬೇಕು ಅಂತ. ಭೃಗು ಋಷಿಗಳೇ ಒಂದಂಶದಿಂದ ಬಂದು ವಿಜಯದಾಸರಾಗಿ, ನಾರದರು ತಾವೇ ಒಂದಂಶದಿಂದ ಪುರಂದರದಾಸರಾಗಿ, ಗೋಪಾಲದಾಸರು ಗಣಪತಿಯೇ ಒಂದಂಶದಿಂದ ಗೋಪಾಲದಾಸರಾಗಿ ಅವತಾರ ಮಾಡಿರುವಂಥದ್ದು. ಪ್ರಹ್ಲಾದನ ತಮ್ಮ ಸಹೋದರರಾಗಿರ್ತಕ್ಕಂಥವ್ರು ಜಗನ್ನಾಥದಾಸರಾಗಿ, ಹೀಗೆ ಅದೇ ರೀತಿಯಾಗಿ ಇಂದ್ರನೇ ಒಂದಂಶದಿಂದ ಅರ್ಜುನ ಆಗಿದ್ರಲ್ಲ, ಮುಂದೆ ಅವರೇ ಮೊದಲ ಶೇಷದಾಸರಾಗಿ ಅವತಾರ ಮಾಡಿರುವಂಥದ್ದು ಅಂತ. ಹೀಗೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಭೂಲೋಕದಲ್ಲಿ ಅಲ್ಪ ಶಕ್ತಿ, ಅಲ್ಪ ಸಾಮರ್ಥ್ಯ, ಅಲ್ಪ ಆಯುಷ್ಯ ಎಲ್ಲವೂ ಅಲ್ಪವೇ ಇರ್ತಕ್ಕಂಥದ್ದು. ಆ ಅಲ್ಪ ಕಾಲದಲ್ಲಿ ಸಾಧನೆಯನ್ನು ಮಾಡಿಕೊಳ್ಳೋದು ಅಂತಾದರೆ ತುಂಬ ಕಷ್ಟ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವು ತುಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಬರದಿಂದ ಅಂತ. ಇಷ್ಟೆಲ್ಲ ಆದಮೇಲೆ ನಮಗಿರ್ತಕ್ಕಂಥದ್ದು ಅತ್ಯಂತ ಅಲ್ಪ ಕಾಲ. ಅಲ್ಲಿ ನಾವು ವೇದಶಾಸ್ತ್ರಗಳ ಎಲ್ಲವನ್ನು ಜ್ಞಾನವನ್ನು ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಏನು ಮಾಡಬೇಕು ಅಂತಾದರೆ ಅಲ್ಲಿ ಹೋಗಿ ಧರ್ಮ ಪ್ರಸಾರವನ್ನು ಮಾಡಬೇಕು ಅಂತ. ಆಗ ಎಲ್ಲ ದೇವಾನುದೇವತೆಗಳು ಹರಿದಾಸರಾಗಿ ಅವತಾರ ಮಾಡಿ ಹರಿದಾಸ ಸಾಹಿತ್ಯ ಅಂದರೆ ಹರಿಭಕ್ತರಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿ ಅಲ್ಲಿ ವೇದ, ಉಪನಿಷತ್ತು, ಸರ್ವಮೂಲಾದಿ ಗ್ರಂಥಗಳು, ಭಾಷ್ಯ, ತಾತ್ಪರ್ಯಾದಿಗಳಲ್ಲಿ ಏನೆಲ್ಲ ವಿಚಾರವನ್ನು ಹೇಳಿದಾರೋ ಆ ಮೂಲ ಗ್ರಂಥಕ್ಕೆ ಕಿಂಚಿತ್ತೂ ವಿರೋಧ ಬಾರದ ರೀತಿಯಲ್ಲಿ ಶಾಸ್ತ್ರದ ಸಕಲ ಪ್ರಮೇಯಗಳನ್ನು ಕೂಡ ಇಲ್ಲಿ ನಮಗೆ ಪದ, ಪದ್ಯ, ಸುಳಾದಿ, ಉಗಾಭೋಗ, ದಂಡಕ, ಮುಂಡಿಗೆಗಳು ಹೀಗೆ ಹರಿದಾಸ ಸಾಹಿತ್ಯದ ನಾನಾ ಪ್ರಕಾರಗಳ ಮೂಲಕ ಆ ಮೂಲಶಾಸ್ತ್ರಗಳ ವಿಚಾರ ಆಗಿರಬೇಕು. ಅಲ್ಲಿ ಕಿಂಚಿತ್ತೂ ವಿರೋಧ ಇಲ್ಲದಂತೆ ಕನ್ನಡದಲ್ಲಿ ಮನಮುಟ್ಟುವಂತೆ ನಮಗೆ ಹರಿದಾಸ ಸಾಹಿತ್ಯವನ್ನು ತಿಳಿಸ್ಕೊಟ್ಟಿರುವಂಥದ್ದು. ಲೋಕೋ ಭಿನ್ನ ರುಚಿ ಅಂತ, ಲೋಕದಲ್ಲಿ ಬೇಕಾದಷ್ಟು ಜನ ಇರ್ತೀವಿ, ಒಬ್ಬೊಬ್ಬರ ಅಭಿರುಚಿ ಒಂದೊಂದು ರೀತಿಯಾಗಿ ಇರುತ್ತೆ. ಎಲ್ಲರಿಗೂ ಪುರಾಣ ಶ್ರವಣ ಅಂತಾದರೆ ಕೆಲವರಿಗೆ ಆಸಕ್ತಿ ಇರುತ್ತೆ, ಕೆಲವರಿಗೆ ಗಾಯನ ಮಾಡೋದರಲ್ಲಿ ಆಸಕ್ತಿ ಇರುತ್ತೆ. ಅದಕ್ಕೆ ಹರಿದಾಸ ಸಾಹಿತ್ಯದ ಒಂದು ವೈಶಿಷ್ಟ್ಯ ಅಂತ ಕೇಳಿದರೆ
ಪಂಡಿತ ಪಾಮರ ಎರಡೂ ವರ್ಗವನ್ನು ಏಕಕಾಲದಲ್ಲಿ ಆಕರ್ಷಣೆ ಮಾಡಬಲ್ಲಂತಹ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಅಂತ ಆದರೆ ಅದು ಹರಿದಾಸ ಸಾಹಿತ್ಯ ಅಂತ. ಇಂತಹ ಅದ್ಭುತವಾಗಿರ್ತಕ್ಕಂಥ ಅಲ್ಲಿ ಪದಗಳಿದೆ, ಪದ್ಯಗಳಿದೆ, ಸುಳಾದಿ ಅನ್ನೋದಿದೆ, ಉಗಾಭೋಗಗಳನ್ನು ಮಾಡಿಕೊಟ್ಟಿದ್ದಾರೆ, ಕೀರ್ತನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವ್ಯಾಸರಾಯರು ಗೀತಾಸಾರ ಅಂತ ವೃತ್ತನಾಮದಲ್ಲಿ, ಆಮೇಲೆ ಶ್ರೀಪಾದರಾಜರು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂಥೇಳಿ ಸಮಗ್ರ ನರಸಿಂಹಾವತಾರವನ್ನು, ಹೀಗೆ ಅನೇಕ ದಾಸ ಸಾಹಿತ್ಯದ ಪ್ರಕಾರಗಳೆಲ್ಲ ನಮಗೆ ತತ್ವ ಪ್ರಮೇಯಗಳನ್ನು ಎಲ್ಲರಿಗೂ ಅಂದರೆ ಸ್ತ್ರೀಯರು ಮತ್ತು ಜನಸಾಮಾನ್ಯರಿಗೂ ಎಲ್ಲರಿಗೂ ಅರ್ಥವಾಗುವಂತೆ ಮಾಡಿಕೊಟ್ಟಿರುವಂಥದ್ದು ಹರಿದಾಸರು ನಮಗೆಲ್ಲ ಮಾಡಿರ್ತಕ್ಕಂಥ ಮಹಾನ್ ಉಪಕಾರ, ಮರೆಯದ ಉಪಕಾರ. ಜನ್ಮ ಜನ್ಮಾಂತರಕ್ಕೂ ತೀರಿಸಲಿಕ್ಕೆ ಆಗದೇ ಇರತಕ್ಕಂಥ ಮಹಾನ್ ಉಪಕಾರ, ಮರೆಯದ ಉಪಕಾರವನ್ನು ಮಾಡಿರ್ತಕ್ಕಂಥ ಎಲ್ಲ ಹರಿದಾಸರು ಕೂಡ. ಅದೇ ರೀತಿಯಾಗಿ ಮೊದಲ್ಕಲ್ ಶೇಷದಾಸರು ಕೂಡ ಗುರು ವಿಜಯ ವಿಠಲ ಅನ್ನುವಂಥ ಅಂಕಿತದಿಂದ ನಮಗೆ ಒಂದು ಸುಳಾದಿಯನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇವತ್ತು ಆಚಾರ್ಯ ಹೇಳಿರುವಂಥದ್ದು, ಅಲ್ಲಿ ತಾನು ಅರ್ಜುನನ ಅಂಶ ಅಂಥೇಳಿ ಅದನ್ನು ಯಾವ ರೀತಿಯಾಗಿ ಅಲ್ಲಿ ಅಂದರೆ ನಾನು ಭೀಮಸೇನ ದೇವರ ಅನುಗ್ರಹವನ್ನು ಪಡ್ಕೊಂಡಾಗ ಯಾವ ರೀತಿ ನಾನು ಉದ್ಧಾರ ಆದೆ, ಎಲ್ಲಿ ನಾನು ವಾಲಿಯಾಗಿ ಅವತಾರ ಮಾಡಿದಾಗ ಅಲ್ಲಿ ತಿರಸ್ಕಾರ ಮಾಡಿದ್ರಿಂದ ನನಗೆ ಎಂತಹ ಪರಿಸ್ಥಿತಿ ಬಂತು ಅನ್ನೋದನ್ನು ತಮ್ಮದೇ ಕೃತಿಯಲ್ಲಿ ಅವ್ರು ಹೇಳ್ಕೊಂಡಿರ್ತಕ್ಕಂಥ ವಿಚಾರವನ್ನು ಆ ಸುಳಾದಿಯಲ್ಲಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಹೀಗೆ ಅದು ವೇದಗಳಿರ್ಬೋದು, ಉಪನಿಷತ್ತಿರ್ಬೋದು, ಮಹಾಭಾರತಾದಿ ಗ್ರಂಥಗಳಿರ್ಬೋದು, ಬ್ರಹ್ಮಸೂತ್ರಾದಿಗಳಿರ್ಬೋದು, ಸರ್ವಮೂಲಾದಿ ಗ್ರಂಥಗಳಲ್ಲಿರ್ಬೋದು, ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಷ್ಯ ತಾತ್ಪರ್ಯಾದಿಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ಣಯ ಅದಕ್ಕೆ ಅನುಗುಣವಾಗಿಯೇ ರಚನೆ ಮಾಡಿಕೊಟ್ಟಿರುವಂಥದ್ದು. ಆದರೂ ಕೂಡ ಎಲ್ಲೂ ಕಾವ್ಯದ ಸೊಗಡು ಕಿಂಚಿತ್ತೂ ಹಾಳಾಗಬಾರ್ದು, ಪುನರುಕ್ತಿ ದೋಷಗಳಿರಬಾರ್ದು. ಕಾವ್ಯದ ಲಕ್ಷಣವನ್ನು ಏನೆಲ್ಲ ಶಾಸ್ತ್ರಕಾರರು ಹೇಳ್ತಾರೋ ಆ ಎಲ್ಲ ಲಕ್ಷಣಗಳನ್ನು ಕೂಡ ಅಳವಡಿಸ್ಕೊಂಡು ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಹರಿದಾಸರ ವೈಶಿಷ್ಟ್ಯ ಅಂತ ಈ ರೀತಿಯಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂಥೇಳಿ. ಗುರು ವಿಜಯ ವಿಠಲ ಅನ್ನುವಂಥ ಅಂಕಿತದಿಂದ ವಿಜಯದಾಸರ ಶಿಷ್ಯ ಪರಂಪರೆಯಲ್ಲಿ ಈ ರೀತಿಯಾಗಿ ಸ್ತೋತ್ರ ಮಾಡಿರ್ತಕ್ಕಂಥದ್ದು. ಈ ಕೃತಿಯಲ್ಲಿ ಮೊದಲ್ಕಲ್ ಶೇಷದಾಸರು ವಾಯುದೇವರ ಮಹಿಮೆಯನ್ನು ವಿಶೇಷವಾಗಿ ಬಣ್ಣನೆ ಮಾಡ್ತಾರೆ ಈ ಸುಳಾದಿಯಲ್ಲಿ. ಇಲ್ಲಿ ಹಿಂದಿನ ಅವತಾರಗಳನ್ನೆಲ್ಲ ಸ್ಮರಣೆ ಮಾಡಿ ಆ ಅವತಾರಗಳು ಬಂದ ಹಿನ್ನೆಲೆ ಏನೋ ಅವಾಗ ಏನಾಯಿತು ಅನ್ನೋದನ್ನು, ಎನ್ನಣ್ಣನ ಕೃಪೆ ಇನ್ನೂ ಎನ್ನ ಇಲ್ಲದಿದ್ದರಿಂದ ಎನ್ನ ಮೇಲೆ ಈ ಪರಿ ಮುನಿದ್ಯಾ ದೇವ ಅಂತ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲ ವಿಚಾರವನ್ನು ಹೇಳಿ ವಾಯುದೇವರು ತಮಗೆ ಪರಮಾನುಗ್ರಹ ಮಾಡಿದ್ದನ್ನೂ ಕೂಡ ಸ್ಮರಣೆ ಮಾಡ್ತಾರೆ. ಅಂದರೆ ಟೀಕಾಕೃತ್ಪಾದರು ನ್ಯಾಯಸೂರಿಯಲ್ಲಿ ಹೇಳ್ತಾರೆ, ಯಥಾ ಭಗವತ್ ಸ್ವರೂಪ ವಿಜ್ಞಾನಂ ಸಕಲ ಪುರುಷಾರ್ಥ ಸಾಧನಂ ತಥಾ ವಾಯುಜೀವೋತ್ತಮತ್ವ ಜ್ಞಾನಮಪಿ ಅಂತ. ನಮಗೆ ಮೋಕ್ಷವನ್ನು ಹೊಂದಬೇಕು ಅಂತಾದರೆ ಹರಿಸರ್ವೋತ್ತಮತ್ವ ಜ್ಞಾನದ ಜೊತೆಗೆ ವಾಯುಜೀವೋತ್ತಮತ್ವ ಜ್ಞಾನವೂ ಬೇಕು. ನಾವು ಕೇವಲ ಹರಿಸರ್ವೋತ್ತಮತ್ವವನ್ನು ಅಥವಾ ವಾಯುಜೀವೋತ್ತಮತ್ವ ಜ್ಞಾನವನ್ನು ಇಟ್ಕೊಂಡು ನಾವು ಮೋಕ್ಷವನ್ನು ಹೊಂದುತ್ತೀವಿ ಅಂತಾದರೆ ಸರ್ವತಾ ಸಾಧ್ಯ ಇಲ್ಲ. ಅದಕ್ಕೆ ಆ ವಾಯುದೇವರು ಮಾಡಿರ್ತಕ್ಕಂಥ ಅನಂತ ಅನಿಮಿತ್ತ ಉಪಕಾರಗಳನ್ನು ಇಂದ್ರನೇ ಅರ್ಜುನನಾಗಿ ಮುಂದೆಲ್ಲ ಏನು ಅವತಾರಗಳನ್ನು ಮಾಡಿದ್ದು, ಆಗ ವಾಯುದೇವರು ಯಾವ ರೀತಿಯಾಗಿ ನನ್ನ ಮೇಲೆ ಪರಮಾನುಗ್ರಹವನ್ನು ಮಾಡಿದರು ಅನ್ನೋ ವಿಚಾರವನ್ನು ಈ ಸುಳಾದಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಣ್ಣನ ಕೃಪೆ ಇದ್ದರಿಂದನೇ ನನಗೆ ವಿಜಯ ಬಂತು ಅಂತಲೇ ಹೇಳ್ತಾರೆ. ಅಣ್ಣನ ಅವಕೃಪೆಗೆ ನಾನು ಪಾತ್ರನಾಗಿದ್ದರಿಂದ ನನಗೆ ಇಂತಹ ವಾಲಿ ಆಗುವಂತಹ ಜನ್ಮ ಅಂದರೆ ಪರಮಾತ್ಮನನ್ನು ಶ್ರೀರಾಮಚಂದ್ರನನ್ನು ದ್ವೇಷ ಮಾಡುವಂತಹ ಪ್ರಸಂಗ ಇದೆಲ್ಲ ಬಂತು ಅಂತ ಆ ಸುಳಾದಿಯೊಳಗೆ ಹೇಳ್ಕೊತಾರೆ. ವಾಯುದೇವರ ಅವತಾರರಾಗಿರ್ತಕ್ಕಂಥ ಭೀಮಸೇನ ದೇವರ ಅನುಗ್ರಹವನ್ನು ನಾನು ಪಡ್ಕೊಂಡಿದ್ದರಿಂದ ನನಗೆ ಶ್ರೀಕೃಷ್ಣ ಪರಮಾತ್ಮನಿಂದ ಅರ್ಜುನನಾದ ಕಾಲದಲ್ಲಿ ನೇರವಾಗಿ ಗೀತೋಪದೇಶವನ್ನು ಕೇಳುವಂತಹ ಮಹಾಭಾಗ್ಯ ಕೂಡ ಬಂತು ಅಂತ. ಪಂಚಪಾಂಡವರಲ್ಲೂ ವಿಶೇಷವಾಗಿ ವಾಯುದೇವರ ಸನ್ನಿಧಾನ. ಅರ್ಜುನನ ವಿಚಾರ ಹೇಳಬೇಕು ಅಂತಾದರೆ ಅವರಿಗೆ ನಿಯತ ಗುರುಗಳಾಗಿರ್ತಕ್ಕಂಥವ್ರು ಉಮಾರುದ್ರದೇವರು, ಅವರಿಂದ ಗೀತೋಪದೇಶವನ್ನು ಅಥವಾ ಶಾಸ್ತ್ರಜ್ಞಾನವನ್ನು ಪಡ್ಕೊಳ್ಬೇಕಾಗಿರೋದು ಅದು ಪರಂಪರೆ. ಅಂದರೆ ಅವರವರ ನಿಯತ ಗುರುಗಳಿಂದ ಅವರು ವಿದ್ಯೆಯನ್ನು ಉಪದೇಶ ಪಡಿಬೇಕು ಅಂತ ಶಾಸ್ತ್ರದ ಒಂದು ಮರ್ಮ ಅಥವಾ ರಹಸ್ಯ. ಆದರೆ ಅರ್ಜುನ ರುದ್ರಾದಿ ದೇವತೆಗಳ ಆದರೂ ನಂತರದಲ್ಲಿ ಅಂದರೆ ಅವರಿಂದ ಪಡ್ಕೊಳ್ಬೇಕು, ಅವರ ನಂತರದಲ್ಲಿ ಇಂದ್ರ ಬರೋದು. ಆದರೂ ಕೂಡ ಅರ್ಜುನನಾಗಿದ್ದಾಗ ಭೀಮಸೇನ ದೇವರ ಮತ್ತು ಕೃಷ್ಣನ ಅನುಗ್ರಹದಿಂದ ನೇರವಾಗಿ ಈ ಉಪದೇಶ ಪಡೆಯುವಂಥ ಸೌಭಾಗ್ಯ ಬಂತು ಅಂತ. ಅದಕ್ಕೆ ಏನು ಕಾರಣ ಅಂದರೆ ವಾಯುದೇವರು ಅಂಶ ಅಂದರೆ ಚತುರ್ಷು ಸಮಾವಿಷ್ಟ ಆವೇಶ ಅನ್ನೋದು ಪಂಚಪಾಂಡವರಲ್ಲೂ. ಭೀಮಸೇನ ದೇವರಂತೂ ಸಾಕ್ಷಾತ್ ವಾಯುದೇವರ ಅವತಾರ. ಇನ್ನು 4 ಜನದಲ್ಲೂ ಕೂಡ ಧರ್ಮರಾಜ ಇರ್ಬೋದು, ಅರ್ಜುನ, ನಕುಲ, ಸಹದೇವ, ಈ 4 ಜನರಲ್ಲೂ ವಾಯುದೇವರ ಆವೇಶ ಇದ್ದರೂ ಕೂಡ ಫಲ್ಗುನೇತೋ ವಿಶೇಷಾತ್ ಅಂದರೆ ಅರ್ಜುನನಲ್ಲಿ ವಿಶೇಷವಾಗಿ ವಾಯುದೇವರ ಅಂಶ ಇದ್ದಿದ್ದರಿಂದ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಗೀತೋಪದೇಶವನ್ನು ಪಡೆಯುವಂತಹ ಮಹಾ ಸೌಭಾಗ್ಯ ನನಗೆ ದೊರಕಿತು ಅಂತ ಈ ರೀತಿಯಾಗಿ ಅಂದರೆ
ಎನ್ನಣ್ಣನ ಕೃಪೆಯಿಂದ ಭೀಮಸೇನ ದೇವರ ಅನುಗ್ರಹದಿಂದ ಇಂತಹ ಮಹಾ ಸೌಭಾಗ್ಯ ನನಗೆ ಪ್ರಾಪ್ತಿಯಾಯಿತು ಅಂತ ಈ ರೀತಿಯಾಗಿ ಬರೇ ಉಪದೇಶ ಪಡೆದಿದ್ದು ಅಂತಲ್ಲ, ಅನಿಮಿತ್ತ ಸಖ ಅನಿಮಿತ್ತ ಬಂಧುವಾಗಿ ನನ್ನ ಜೊತೆಗೆ ಸಾರಥ್ಯವನ್ನು ವಹಿಸಿ ಅವನ ಅನುಗ್ರಹದಿಂದಲೇ ನನಗೆ ವಿಜಯ ಅನ್ನೋದು ಪ್ರಾಪ್ತಿಯಾಯಿತು. ಇಲ್ಲದೇ ಇದ್ದರೆ ನಾನೇ ಯುದ್ಧ ಮಾಡ್ತೀನಿ ಅಂತ ಎಂಥದೇ ಗಾಂಡೀವ ಮೊದಲಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಧನುಸ್ಸನ್ನು ಇದ್ದರೂ ಕೂಡ ದೈವ ಕೃಪೆ ಅಥವಾ ಗುರುಗಳ ಕೃಪೆ ಅನ್ನೋದು ಇಲ್ಲದೇ ಇದ್ದರೆ ನಾವು ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸುಳಾದಿಯಲ್ಲಿ ನಮಗೆ ತಿಳಿಸ್ತಾರೆ. ಅದೇ ರೀತಿಯಾಗಿ ಟೀಕಾಕೃತ್ಪಾದರಾಗಿ ಅವತಾರ ಮಾಡೋದು, ಅದಕ್ಕಿಂತ ಮುಂಚೆ ಅವರು ಎತ್ತಿನ ರೂಪದಿಂದ ಸಮಸ್ತ ಶಾಸ್ತ್ರವನ್ನು ಪ್ರಮೇಯಗಳನ್ನು ಶ್ರೀಮದ್ ಆಚಾರ್ಯರಿಂದಲೇ ನೇರವಾಗಿ ಶ್ರವಣ ಮಾಡಿರ್ತಕ್ಕಂಥದ್ದು. ಆಮೇಲೆ ಟೀಕಾಕೃತ್ಪಾದರಾದರು ಅಥವಾ ಜಯತೀರ್ಥರು ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಹಾಗೆ ಟೀಕಾಕೃತ್ಪಾದರಾದಾಗ ಅವತಾರ ಮಾಡಿದಾಗ ನಮಗೆ 23 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಮಹಾನ್ ಉಪಕಾರ ಅನುಗ್ರಹವನ್ನು ಮಾಡಿರ್ತಕ್ಕಂಥವ್ರು ಅನ್ನೋದನ್ನು ಅಲ್ಲಲ್ಲಿ ಸೂಚನೆಯನ್ನು ಮಾಡ್ತಾರೆ. ಇಂದ್ರನ ಅವತಾರಗಳನ್ನು ಹೇಳೋ ಕಾಲಕ್ಕೆ ಬೃಹತ್ತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ ಜಗನ್ನಾಥದಾಸರು, ನರಹರಿ ಆವೇಶ ಸಂಯುತನಾಗಿರ್ತಕ್ಕಂಥವನು ಇಂದ್ರ. ಆ ಇಂದ್ರ ನರ ಪುರಂದರ ಗಾದಿ ಕುಶ ಮಂದರದ್ಯುಮ್ನ ವಿಕುಕ್ಷಿ ವಾಲಿ ಇಂದ್ರನವತಾರ ಅಂಥೇಳಿ ಈ ರೀತಿಯಾಗಿ ಅವರ ಅವತಾರಗಳ ವಿಚಾರವನ್ನು ಹೇಳ್ತಾರೆ. ಅರ್ಜುನ ಆದಾಗ ನರಹರಿ ಆವೇಶ ಸಂಯುತ, ನರ ಅಂತಂದರೆ ಶೇಷಾವೇಶಯುಕ್ತನಾಗಿರ್ತಕ್ಕಂಥ ಅರ್ಜುನ, ಹರಿ ಅಂತಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ, ಅವರಿಬ್ಬರ ಆವೇಶದಿಂದ ಅಂದರೆ ನರಾಂಶದಿಂದಲೂ ಮತ್ತು ಪರಮಾತ್ಮನ ಅಂಶದಿಂದಲೂ ಅವತಾರ ಮಾಡಿರ್ತಕ್ಕಂಥವರು ಅರ್ಜುನ. ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ಅದನ್ನು ಮಹಾಭಾರತ ತಾತ್ಪರ್ಯ ನಡೆಯದಲ್ಲಿ ಕೂಡ ತಿಳಿಸ್ತಾರೆ. ಸಚಾರ್ಜುನೋ ನಾಮ ನರಾಂಶಯುಕ್ತೋ ವಿಷ್ಣಾವೇಶಿ ಬಲವಾನ್ ಭವೇತ್ತವು ಅಂತ. ಅಂದರೆ ವಾಯುದೇವರ ಅನುಗ್ರಹವೂ ಇತ್ತು, ಅದೇ ರೀತಿಯಾಗಿ ಪರಮಾತ್ಮನ ಅವಿಷ್ಟ ರೂಪವೂ ಇದ್ದಿದ್ದರಿಂದ ಅರ್ಜುನ ಅಣ್ಣನ ಕೃಪೆಯಿಂದ ಈ ರೀತಿಯಾಗಿ ಹೆಸರು ವಿಜಯ, ಆ ವಿಜಯವನ್ನು ಗಳಿಸ್ಲಿಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥದ್ದು. ಗನ್ನ ಭಾಗ್ಯೋದಯವಾಯಿತು, ಇಂತಹ ಭಾಗ್ಯೋದಯ ಯಾರಿಗಾಗ್ಲಿಕ್ಕೆ ಸಾಧ್ಯ, ಆ ರೀತಿ ಆಯಿತು ಅಂಥೇಳಿ ಅಲ್ಲಿ ಹೇಳ್ತಾರೆ. ಹೀಗೆ ತ್ರೇತಾಯುಗದಲ್ಲಿ ವಾಲಿಯಾಗಿ ಅವತಾರ ಮಾಡಿರುವಂಥದ್ದು. ಕುಶ ಅವನು ಕೂಡ ಇಂದ್ರನ ಅವತಾರವೇ. ರಾಮದೇವರ ಲವ ಕುಶ ಇಬ್ಬರು ಮಕ್ಕಳಲ್ಲಿ ಕುಶ ಇಂದ್ರನ ಅವತಾರ, ಲವ ಅಗ್ನಿ ಅವತಾರ ಅಂತ ಬೃಹತ್ತಾರತಮ್ಯ ಸಂಧಿ ಹರಿಕಥಾಂಸಾರದಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ದ್ವಾಪರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿರೋ ಸಂದರ್ಭದಲ್ಲಿ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಶ್ರೀಕೃಷ್ಣನ ಸೇವೆಗಾಗಿ. ಅದೇ ರೀತಿಯಾಗಿ ಕಲಿಯುಗದಲ್ಲಿ ಜಯತೀರ್ಥರು ಆಮೇಲೆ ವೃಷಭ ರೂಪದಿಂದ ಅವತಾರವನ್ನು ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಅವರೇ ಒಂದಂಶದಿಂದ ಇಲ್ಲಿ ಮೊದಲ ಕಲಶೇಷದಾಸರಾಗಿ ನಮ್ಮನ್ನು ಪರಮಾನುಗ್ರಹ ಮಾಡಲಿಕ್ಕಾಗಿ ಅವತಾರ ಮಾಡಿರ್ತಕ್ಕಂಥವ್ರು ಅನ್ನೋ ವಿಚಾರವನ್ನು ಅಲ್ಲಲ್ಲಿ ಸುಳಾದಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ತ್ರೇತ, ದ್ವಾಪರ ಮತ್ತು ಕಲಿಯುಗ, ಹನುಮ, ಭೀಮ, ಮಧ್ವ ಅಂತ 3 ಅವತಾರಗಳನ್ನು ಮಾಡಿ ವಾಯುದೇವರು ನಮಗೆ ಪರಮಾನುಗ್ರಹವನ್ನು ಮಾಡಿರೋದು. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಶ್ರೀರಾಮಚಂದ್ರನ ಸೇವೆಗಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಆ ಮಾರುತನೇ ಭೀಮನೆನಿಸಿ ಅದೇ ವಾಯುದೇವರೇ ಅಥವಾ ಹನುಮಂತ ದೇವರೇ ಇಲ್ಲಿ ಭೀಮನೆನಿಸಿ ಪಾರ್ಥಸಖರೊಡನೆ ಅವತಾರ ಮಾಡಿ ಕೃಷ್ಣನ ಸೇವೆಯನ್ನು ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಅವತಾರ ಮಾಡಿದ್ದು. ದಾನವರು ಕಲಿಯುಗದಲ್ಲಿ ಅವತರಿಸಿ ತಳದಲ್ಲಿರ್ತಕ್ಕಂಥ ಜನರಿಗೆಲ್ಲ ಉಪದ್ರವವನ್ನು ಕೊಡೋ ಸಂದರ್ಭದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಅನುಗ್ರಹದಿಂದ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮಗೆ ಮಧ್ವಶಾಸ್ತ್ರವನ್ನು ನಿಶ್ಚಯ ಜ್ಞಾನವನ್ನು ಹೊಂದಲಿಕ್ಕೆ ಏನು ಬೇಕೋ ಸಜ್ಜನರಿಗೆ ಮುಮುಕ್ಷುಗಳಿಗೆ ಅಂತಹ ಪರಮಾನುಗ್ರಹವನ್ನು ಮಾಡಿರ್ತಕ್ಕಂಥವನು ಪರಮಾತ್ಮ ಅಂತ. ಹೀಗೆ ವಾಯುದೇವರು ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞೆ ಸ್ತುತಿಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಅವತಾರ ಮಾಡಿ ಎಲ್ಲ ಸಕಲ ಸಜ್ಜನರನ್ನು ಕೂಡ ಉದ್ಧಾರ ಮಾಡಿದರು ಅಂತ ಕೇಳ್ತೀವಿ. ಅದೇ ರೀತಿಯಾಗಿ ಇಂದ್ರದೇವರು ಹರಿವಾಯುಗಳ ಆಜ್ಞೆಯಂತೆ ಅನುಗ್ರಹದಂತೆ 3 ಅವತಾರಗಳನ್ನು ಎತ್ತಿ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿದರು ಅಂತ ಕೇಳ್ತೀವಿ. ವಾಯುದೇವರು ಆ ದ್ವಾಪರದಲ್ಲಿ ಶ್ರೀಕೃಷ್ಣ ಭೂಭಾರಹರಣ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಸೇವೆ ಮಾಡಬೇಕು ಅಂಥೇಳಿ ಭೀಮಸೇನ ದೇವರಾಗಿ ವಾಯುದೇವರ ಅವತಾರ ಮಾಡಿದರೆ ಅಲ್ಲಿ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಅಂತ. ಪಂಚಪಾಂಡವರಲ್ಲಿ ಯುಧಿಷ್ಠಿರ ಅಥವಾ ಧರ್ಮರಾಜ, ನಂತರದಲ್ಲಿ ಭೀಮಸೇನ ದೇವರು ಸಾಕ್ಷಾತ್ ವಾಯುದೇವರೇ, ಆ ನಂತರದಲ್ಲಿ ಅರ್ಜುನ ಅಂತ. ಇಲ್ಲಿ ಏನು ಅಂತ ಕೇಳಿದ್ರೆ ಆ ಧರ್ಮರಾಜ ಮೊದಲಿಗೆ ಅಥವಾ ಯುಧಿಷ್ಠಿರ ಮೊದಲಿಗೆ ಅವತಾರ ಮಾಡಿದ್ದು. ಕುಂತಿ ದೂರ್ವಾಸರು ಉಪದೇಶ ಮಾಡಿರ್ತಕ್ಕಂಥ ಮಂತ್ರಗಳಿಂದ ಪುತ್ರರನ್ನು ಪಡೆದಳು, ಇದೆಲ್ಲ ಕೇಳಿದ್ದೀವಿ. ಧರ್ಮರಾಜನೇ ಯಾಕೆ ಮೊದಲಿಗೆ? ಈ ಸೀರೀಸ್ ಏನಿದೆಯಲ್ಲ ಅದ್ರಲ್ಲಿ ಸ್ವಲ್ಪ ಅದಲು ಬದಲು ಆಗ್ಬೋದಾಗಿತ್ತಲ್ವ, ಯಾಕೆ ಅಂತ ಕೇಳಿದ್ರೆ ಧರ್ಮರಾಜನನ್ನೇ ಮೊದಲಿಗೆ ಪಡ್ಕೊಂಡಿದ್ದಕ್ಕೆ ಶ್ರೀಮದ್ ಆಚಾರ್ಯ ತಾತ್ಪರ್ಯ ನಡೆಯೋದು ಹೇಳ್ತಾರೆ.
ಒಂದು ರಾಜ್ಯವನ್ನು ಅಥವಾ ಸಜ್ಜನರನ್ನು ರಕ್ಷಣೆ ಮಾಡಬೇಕು ಅಂತಾದರೆ ಧರ್ಮ ಅನ್ನೋದಿರಬೇಕು. ಧರ್ಮೋ ರಕ್ಷತೆ ರಕ್ಷಿತ. ಅದರಿಂದ ಧರ್ಮ ಅನ್ನೋದು ಹೆಸರಿನಲ್ಲೇ ಇರ್ತಕ್ಕಂಥ ಧರ್ಮ ಸಾಮ್ರಾಟ್, ಧರ್ಮ ಪರಿಪಾಲಕನಾಗಿರ್ತಕ್ಕಂಥ ಧರ್ಮರಾಜನನ್ನು, ಯಮಧರ್ಮನನ್ನು ಸ್ತೋತ್ರ ಮಾಡಿ ಆ ಧರ್ಮರಾಜ ಅಥವಾ ಯುಧಿಷ್ಠಿರನನ್ನು ಮೊದಲ ಪುತ್ರನಾಗಿ ಪಡಿ ಅಂತ ಆ ಪಾಂಡುರಾಜ ಕುಂತಿಗೆ ಆದೇಶ ಮಾಡಿದಂತೆ ಧರ್ಮರಾಜನನ್ನು ಮೊದಲಿಗೆ ಪಡ್ಕೋತಾರೆ ಅಂತ. ಅದಾದ ನಂತರದಲ್ಲಿ ಭೀಮಸೇನ ದೇವರ ಅವತಾರ, ಸಾಕ್ಷಾತ್ತು ವಾಯುದೇವರೇ ಅವತಾರ ಮಾಡಿರ್ತಕ್ಕಂಥದ್ದು. ಆಗ ಭೀಮಸೇನ ದೇವರೇ ಸೆಕೆಂಡ್ ಆರ್ಡ್ರಲ್ಲಿ ಅವರನ್ನು ಪಡ್ಕೊಳ್ಬೇಕು ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ ಪಾಂಡುರಾಜ ಕುಂತಿಗೆ, ಕೇವಲ ನಾವು ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತೀವಿ ಅಂತ ಆದರೆ ಆಗಲ್ಲ, ಬಲವ ಇರಬೇಕು, ಜ್ಞಾನವೂ ಇರಬೇಕು. ಬಲಜ್ಞಾನ ಪ್ರದಾಯಕರು, ಬಲಜ್ಞಾನ ಸ್ವರೂಪರಾಗಿರ್ತಕ್ಕಂಥ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದರೆ ಆಗ ಈ ಲೋಕ ಸಂರಕ್ಷಣೆ ಮಾಡೋದು ಕ್ಷತ್ರಿಯರಿಗೆ ಮಹಾ ಅನುಕೂಲ ಆಗತ್ತೆ. ಅದರಿಂದ ಆ ರೀತಿಯಾಗಿ ಪಡ್ಕೊಳ್ಬೇಕು. ಪ್ಲಸ್ ಆಯು ವಾಯು ಅಂದರೆ ಬಲ ಮತ್ತು ಜ್ಞಾನ ಪ್ರದಾಯಕರು ಹೌದು, ಬಲಜ್ಞಾನ ಸ್ವರೂಪಕರು ಆಗಿರ್ತಕ್ಕಂಥವ್ರು ಅಂತೇಳಿ ಮಹಾಭಾರತದಲ್ಲಿ ನಾವು ಕೇಳ್ತೀವಿ. ಇಚ್ಛಾ ಮಾತ್ರದಿಂದಲೇ ಕುಂತಿದೇವಿ ಮಕ್ಕಳನ್ನು ಪಡ್ಕೊಂಡಿದ್ದು ಅಂಥೇಳಿ. ಅಂದರೆ ಸ್ಪರ್ಶ, ಸಂಕಲ್ಪ, ಸ್ಪರ್ಶನ, ದೃಷ್ಟ್ಯ, ಹೀಗೆ ನಾನಾ ರೀತಿಯಾಗಿ ಮಕ್ಕಳನ್ನು ಪಡ್ಕೋತಿದ್ರು ಹೊರತು ಕಲಿಯುಗದಲ್ಲಿ ಇದ್ದಂತೆ ಶುಕ್ಲ ಶೋಣಿತ ಸಂಬಂಧದಿಂದನೇ ಮಕ್ಕಳನ್ನು ಪಡ್ಕೋಬೇಕು ಅಂತ ಇಲ್ಲ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಪರಮಾತ್ಮ ಹೇಗೆ ಮಕ್ಕಳನ್ನು ಪಡಿತಾನೋ ಹಾಗೆ ಉಳಿದವರಿಗೂ ಕೂಡ ಬೇರೆ ಬೇರೆ ಮಾರ್ಗಗಳಿಂದ ಮಕ್ಕಳನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿರೋದ್ರಿಂದ ದೇವತೆಗಳು ಯಾರೂ ಮೈಥುನ ಕ್ರಿಯೆಯಿಂದ ಮಕ್ಕಳನ್ನು ಪಡ್ಕೊಂಡಿರೋವಂಥದ್ದು ಸರ್ವಥಾ ಅಲ್ಲ. ಸ್ಪರ್ಶನದಿಂದನೇ ಭೀಮಸೇನ ದೇವರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಕ್ಕಳನ್ನು ಪಡೆಯುವಂಥ ಒಂದು ವಿಶೇಷ ಮಾರ್ಗ ಅನ್ನೋದನ್ನು ಪ್ರಾಚೀನ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ. ಸಂತಿ ದೇವನಿಕಾಯಶ್ಚ ಸಂಕಲ್ಪ ಜನಯಂತಿ. ಸಂಕಲ್ಪ ಮಾಡಿದರೆ ಸಾಕು ಅಲ್ಲಿ ಪುತ್ರ ಉತ್ಪತ್ತಿ ಅನ್ನೋದಾಗ್ತಾ ಇದೆ. ಅದೇ ರೀತಿಯಾಗಿ ವಾಚ ದೃಷ್ಟ್ಯ ತಥಾ ಸ್ಪರ್ಶಾತ್ ಸಂಘರ್ಷಣ ಐತಿ ಪಂಚದ. ವಾಚ ದೃಷ್ಟ್ಯ ಸ್ಪರ್ಶ ಸಂಕಲ್ಪ, ಈಗ 5 ರೀತಿಯಿಂದ ಆ ದೇವತೆಗಳಿಗೆ ಮಕ್ಕಳನ್ನು ಪಡೆಯುವಂಥ ವಿಶೇಷ ಸಾಮರ್ಥ್ಯ ಭಗವಂತನ ಅನುಗ್ರಹದಿಂದ, ಭಗವಂತನ ಆಜ್ಞೆಯಿಂದ ಬಂದಿರತಕ್ಕಂಥದ್ದು. ಹೀಗೆ ಭೀಮಸೇನ ದೇವರ ಅವತಾರ ಆಯಿತು. ಭೀಮಸೇನ ದೇವರೇನೋ ಬಲಜ್ಞಾನ ಪ್ರದಾಯಕರು ಮತ್ತು ಬಲಜ್ಞಾನ ಸ್ವರೂಪರಾಗಿರ್ತಕ್ಕಂಥವ್ರು. ಆದರೆ ಒಬ್ಬನೇ ಮಗ ಬಲ ಜ್ಞಾನ ಎಲ್ಲ ಇದ್ದು ಅವನು ದೇಶವನ್ನು ರಕ್ಷಣೆ ಮಾಡೋ ಕಾಲದಲ್ಲಿ ಇನ್ನೊಂದು ಕಡೆಯಿಂದ ಶತ್ರುಗಳು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರೆ ಇನ್ನೊಬ್ಬ ಪುತ್ರ ಬೇಕು, ದೇಶವನ್ನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅಂತಾದರೆ ಅದಕ್ಕೆ ಅವರೊಬ್ಬರಿಂದ ಆಗಲ್ಲ. ಆದ್ದರಿಂದ ಇನ್ನೊಬ್ಬ ಪುತ್ರನನ್ನು ಪಡಿ ಅಂಥೇಳಿ ಆ ಕುಂತಿ ದೇವಿಗೆ ಪಾಂಡುರಾಜ ಈ ರೀತಿಯಾಗಿ ಹೇಳ್ತಾನೆ. ಬಲಿಷ್ಠರಾಗಿರ್ತಕ್ಕಂಥ 2 ಮಕ್ಕಳಿದ್ದರೆ ಆಗ ಒಬ್ಬ ಯುದ್ಧದಲ್ಲಿ ರಣರಂಗದಲ್ಲಿ ಹೋರಾಡ್ತಾ ಇದ್ದರೂ ಇನ್ನೊಬ್ಬ ರಾಷ್ಟ್ರ ರಕ್ಷಣೆಗಾಗಿ ಇಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಕಾರ್ಯಭಾರವನ್ನು ಮಾಡ್ತಾನೆ. ಆದ್ದರಿಂದ ಒಕ್ಕಣ್ಣು ಕಣ್ಣಲ್ಲ, ಒಬ್ಬ ಮಗನಲ್ಲ ಅಂತ ಹೇಳ್ತಿರಲ್ಲ, ಆ ರೀತಿಯಾಗಿ ಇನ್ನೊಬ್ಬ ಬಲಶಾಲಿ ಮತ್ತು ಬಲ ಎರಡೂ ಇರ್ತಕ್ಕಂಥ ಒಬ್ಬ ಪುತ್ರನ ಅವಶ್ಯಕತೆ ಇದೆ. ಅದನ್ನು ನೀನು ಸ್ತೋತ್ರ ಮಾಡಿ ಪಡಿ ಅಂತ ಕುಂತಿಗೆ ಪಾಂಡುರಾಜ ಆದೇಶವನ್ನು ಮಾಡ್ತಾನೆ. ಪತಿ ಆದೇಶದಂತೆ ಅದೇ ರೀತಿಯಾಗಿ ಇವಳು ಕುಂತಿದೇವಿ ಏನು ಮಾಡಬೇಕು, ಹಾಗಾದರೆ ನೀವು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿರಿ, ನಿಮ್ಮ ಆಜ್ಞೆಯನ್ನು ನಾನು ಕರಾರಿಗೆ ಒಪ್ಪಿದ್ದೀನಿ, ಅದಕ್ಕೆ ಆಜ್ಞೆಯನ್ನು ಮಾಡಿರಿ ಅಂತ ಹೇಳಿದಾಗ ಹೇಳ್ತಾಳೆ, ಶಸ್ತ್ರಾಸ್ತ್ರಗಳ ಪರಿಣಿತಿನೂ ಇರಬೇಕು. ಬರೇ ಬಾಹುಬಲ ಇದ್ದರೆ ಸಾಲದು, ಯಾವ್ಯಾವ ಶಸ್ತ್ರಗಳು ಅಸ್ತ್ರಗಳು, ಯಾವ ಮಂತ್ರ, ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಯಾರು, ಯಾವ ರೀತಿಯಾಗಿ ಪ್ರಯೋಗ ಮಾಡಬೇಕು ಇತ್ಯಾದಿ ಎಲ್ಲ ಪರಿಜ್ಞಾನವೂ ಇರುವಂತಹ ಒಬ್ಬ ಪುತ್ರನ ಅವಶ್ಯಕತೆ ಅನ್ನೋದು ಇದೆ. ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬ ದೇವತೆಯನ್ನು ನೀನು ಆಹ್ವಾನ ಮಾಡಬೇಕು ಅಂತ ಆ ಕುಂತಿಗೆ ಪಾಂಡುರಾಜ ಅನ್ನೋನು ಹೇಳ್ತಾನೆ. ಆಮೇಲೆ ಅವಾಗಲೇ ಅದೇ ಸಂದರ್ಭದಲ್ಲಿ ಹೇಳ್ತಾನೆ, ನಿನ್ನ ಅಣ್ಣನ ಮಗನಾಗಿ ಈಗಾಗಲೇ ಬಲರಾಮ ಅವತಾರ ಮಾಡಿ ಆಗಿದೆ. ಆದ್ದರಿಂದ ಅವನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂದರೆ ದುರ್ಯೋಧನಾದಿಗಳಿಗೆ ಗುರುವಾಗಿರ್ತಕ್ಕಂಥವನು ಬಲರಾಮ, ಶಸ್ತ್ರಾಸ್ತ್ರಗಳ ಪರಿಣಿತಿ ಇದೆ. ಆದರೆ ನಿನ್ನ ಅಣ್ಣನ ಅಂದರೆ ಕೃಷ್ಣನ ಅಣ್ಣನಾಗಿ ಅವತಾರ ಮಾಡಿ ಆಗೋಗಿದೆ. ಆದ್ದರಿಂದ ನಾವು ಅವನನ್ನು ಆಹ್ವಾನ ಮಾಡಲಿಕ್ಕೆ ಆಗೋದಿಲ್ಲ, ಮಂತ್ರದಲ್ಲಿ ಆಹ್ವಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ವಸುದೇವನ ಮಗನಾಗಿ ಈಗಾಗಲೇ ಅವತಾರ ಮಾಡಿದ್ದಾನೆ. ಆದ್ದರಿಂದ ಈಗ ನಾವು ಅವನನ್ನು ಆಹ್ವಾನ ಮಾಡಿದರೆ ಅವನು ನಮಗೆ ಪುತ್ರದಾನವನ್ನು ಮಾಡಲಿಕ್ಕೆ ಆಗಲ್ಲ, ಸೋದರಳಿಯನಾಗಿರ್ತಕ್ಕಂಥವನವನು. ಆದ್ದರಿಂದ ಇನ್ನೊಬ್ಬ ಬಲಿಷ್ಠ ಪುತ್ರ ಬೇಕು ಅಂತ ಆದರೆ ವಾಯುದೇವರೇ ಭೀಮಸೇನ ದೇವರಾಗಿ ಅವತಾರ ಮಾಡಬೇಕು ಅಂತೆಲ್ಲ ಆಯಿತು. ಅದಾದಮೇಲೆ ಶೇಷ, ಗರುಡ, ರುದ್ರ ಇವರನ್ನು ಕರಿಬೇಕು, ಆಹ್ವಾನ ಮಾಡಬೇಕು ಅಂತ ಆದರೆ
ರುದ್ರ ಕ್ರೋಧಾಭಿಮಾನಿ ಆಗಿರ್ತಕ್ಕಂಥವನು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೊಂಡು ಬಿಡ್ತಾನೆ. ಅದರಿಂದ ರಾಜ್ಯ ರಕ್ಷಣೆ ಅನ್ನೋಲ್ಲಿ ಶಾಂತಿ ಅನ್ನೋದಿರಬೇಕು, ನೆಮ್ಮದಿ ಅಂತಿರಬೇಕು. ಆ ರಾಜ ಯಾರು ಇರ್ತಾನೋ ಅಥವಾ ಯಾರು ಉತ್ತಮ ಸ್ಥಾನದಲ್ಲಿರ್ತಾನೋ ಅವನೇ ಕೋಪಿಷ್ಠನಾಗಿದ್ದರೆ ಪ್ರಜೆಗಳನ್ನು ಸಂಭಾಳಿಸೋದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಆದ್ದರಿಂದ ಅವರು ಬೇಡ. ಇನ್ನು ಗರುಡನ ವಿಚಾರಕ್ಕೆ ಬಂದರೆ ಗರುಡನಿಗೆ ಅವತಾರ ಇಲ್ಲ, ಅದರಿಂದ ಅವ್ರು ಬೇಡ. ಶೇಷನ ವಿಚಾರಕ್ಕೆ ಬಂದರೆ ಬಲರಾಮ ಶೇಷಾವೇಶನಾಗಿರ್ತಕ್ಕಂಥವನು, ಅವನ ಪ್ರಸಕ್ತಿ ಮುಗಿದು ಹೋಗಿದೆ. ಅದರಿಂದ ಅವ್ರು ಯಾರೂ ಕೂಡ ನಮಗೆ ಪುತ್ರದಾನ ಮಾಡಲಿಕ್ಕೆ ಈಗ ಅರ್ಹರಲ್ಲ. ಮೊದಲೇ ತಿಳಿದಂತೆ ರುದ್ರ ಕ್ರೋಧಾಭಿಮಾನಿಯಾಗಿರ್ತಕ್ಕಂಥವನು, ಅವನಿಂದ ನಮಗೆ ಹೆಚ್ಚಿನ ಉಪಕಾರ ಅಂತೇನಾಗೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯಲ್ಲಿ ನಮಗೆ ಅವರ ಮುಂದಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ಇಂದ್ರನನ್ನು ಆವಾಹನೆ ಮಾಡಿ ನಾವು ಪುತ್ರತ್ವೇನ ಪಡೆಯೋದ್ರಿಂದ ನಮಗೆ ಸರಿಯಾಗತ್ತೆ ಅಂತ ಹೇಳಿದಾಗ ಇಂದ್ರನನ್ನು ಆವಾಹನೆ ಮಾಡಿ ಅರ್ಜುನನನ್ನು ಪುತ್ರತ್ವೇನ ಕುಂತಿ ಪಡ್ಕೋತಾಳೆ ಅಂತ. ನರಾಂಶಯುಕ್ತನಾಗಿರ್ತಕ್ಕಂಥವನು ಮತ್ತು ವಿಷ್ಣುವಿನ ಆವೇಶ ಇರೋದ್ರಿಂದ ಅತ್ಯಂತ ಅಸ್ತ್ರಶಸ್ತ್ರ ಎಲ್ಲದರಲ್ಲೂ ಕೂಡ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಅರ್ಜುನ ಅಂಥೇಳಿ. ಭೀಮ ಮತ್ತು ಅರ್ಜುನ ಇಬ್ಬರೂ ಕೂಡ ಸುಂದರರೇ ಆಗಿರ್ತಕ್ಕಂಥವ್ರು. ಭೀಮ ಅಂತೂ ಸಾಕ್ಷಾತ್ ವಾಯುದೇವರ ಅವತಾರ, 32 ಸಂಲಕ್ಷಣಗಳಿಂದ ಯುಕ್ತನಾಗಿರ್ತಕ್ಕಂಥವನು. ಇನ್ನು ಅರ್ಜುನ ಹರಿ, ವಾಯು, ಶೇಷಾವೇಶ ಎಲ್ಲವೂ ಇರ್ತಕ್ಕಂಥದ್ದಾದ್ರಿಂದ ಬಲಿಷ್ಠನಾಗಿರ್ತಕ್ಕಂಥವನು ಅಂಥೇಳಿ. ಇಂತಹ ದೇವೇಂದ್ರ ವಜ್ರಕಾಯನಾಗೇ ಇರ್ತಕ್ಕಂಥವನು, ಒಳ್ಳೆ ಮೃದುವಾಗಿರ್ತಕ್ಕಂಥ ಸುಂದರ ಶರೀರವನ್ನು ಹೊಂದಿದ್ದ ಅಂತ ಇತ್ಯಾದಿ ಎಲ್ಲ ಕೇಳ್ತೀವಿ. ಆಗ ಅರ್ಜುನನ್ ಅಂದರೆ ಇಂದ್ರನನ್ನು ಆವಾಹನೆ ಮಾಡಬೇಕು ಅಂತ ಕುಂತಿ ನಿರ್ಧಾರ ಮಾಡಿ ಅರ್ಜುನನನ್ನು ಮಗನಾಗಿ ಪುತ್ರತ್ವೇನ ಪಡಿತಾಳೆ ಅಂತ. ಹೀಗೆ ಆ ದ್ವಾಪರ ಯುಗದಲ್ಲಿ ಭಗವಂತ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ, ಭೂಭಾರಹರಣ ಕಾರ್ಯಕ್ಕಾಗಿ ತಾನು ಅವತಾರ ಮಾಡಿದಾಗ ನಾನೂ ಕಿಂಚಿತ್ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಅರ್ಜುನನಾಗಿ ತಾನು ಇಂದ್ರ ಅವತಾರವನ್ನು ಮಾಡಿರ್ತಕ್ಕಂಥದ್ದು ಅಂತ ಈ ರೀತಿಯಾಗಿ ಕೇಳ್ತೀವಿ. ಪಂಚಪಾಂಡವರಲ್ಲಿ ಮಧ್ಯಮನಾಗಿ ಅರ್ಜುನ ಜನಿಸಿದ ಇಂದ್ರಾವತಾರಿ ಅಂತ. ಇಷ್ಟೆಲ್ಲ ಆದರೆ ಕೃಷ್ಣನೇ ಸಾರಥ್ಯವನ್ನು ಮಾಡಿ ಅರ್ಜುನನಿಗೆ ವಿಜಯವನ್ನೆಲ್ಲ ತಂದುಕೊಡ್ತಾನೆ. ಇದಕ್ಕೊಂದು ಹಿನ್ನೆಲೆ ಏನಾಗುತ್ತೆ ಅಂದರೆ, ಮಹಾಭಾರತ ಯುದ್ಧ ಎಲ್ಲ ಮುಗಿಯುತ್ತೆ. ಯುದ್ಧ ಎಲ್ಲ ಮುಗಿದ ಮೇಲೆ ವಿಜಯ ಅನ್ನೋದು ಅವನ ಹೆಸರಲ್ಲೂ ವಿಜಯ ಇದೆ. ಅವನಿಗೆ ಕೃಷ್ಣನಿಂದ ಭೀಮಸೇನ ದೇವರ ಅನುಗ್ರಹದಿಂದ ವಿಜಯ ಅನ್ನೋದು ಪ್ರಾಪ್ತಿಯಾದಾಗ ಲೋಕರೀತ್ಯ ಅವನು ಅಪರೋಕ್ಷ ಜ್ಞಾನಿ. ಅಂದರೆ ದೇವಪಟ್ಟಕ್ಕೆ ಬರಬೇಕಾದ್ರೆ ನಹಿ ದೇವ ಪದಂ ಪ್ರಾಪ್ತ ಅಪರೋಕ್ಷ ದರ್ಶನ ವರ್ಜಿತ ಅಂತ ಅಪರೋಕ್ಷ ಜ್ಞಾನಿಗಳಾಗಿರಲಿಕ್ಕೇ ಬೇಕು. ಆದರೂ ಕೂಡ ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಅವನಿಗೆ ಸ್ವಲ್ಪ ಅಹಂಕಾರ ಬರುತ್ತೆ. ನಾನೇ ಈ ಯುದ್ಧದಲ್ಲಿ ಗೆದ್ದಿದ್ದು, ನಾನು ಗಾಂಡೀವಧನಸನ್ನು ಪ್ರಯೋಗ ಮಾಡಿ ಇಷ್ಟೆಲ್ಲ ಶತ್ರುಗಳನ್ನು ಸದೆಬಡೆದು ನಾನು ರಾಜ್ಯವನ್ನು ಗೆದ್ದೆ ಅಂತ ಅವನಿಗೆ ಸ್ವಲ್ಪ ಅಹಂಕಾರ ಬಂದಿರುತ್ತೆ. ಆದರೆ ಕೃಷ್ಣ ಸರ್ವೋತ್ತಮನಾಗಿರ್ತಕ್ಕಂಥವನು, ಪ್ರಿಯಭಕ್ತನಾಗಿರ್ತಕ್ಕಂಥ ಅರ್ಜುನ, ಇವನಿಗೆ ತಾತ್ಕಾಲಿಕವಾಗಿ ಅಂದರೆ ಪ್ರಾರಬ್ಧ ಕರ್ಮವಶಾತ್ ಬಂದಿರತಕ್ಕಂಥ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡಬೇಕು. ಆ ಅಹಂಕಾರವನ್ನು ಅವನಲ್ಲಿ ಹಾಗೆ ಬಿಡಬಾರ್ದು ಅಂತ ಆಲೋಚನೆಯನ್ನು ಮಾಡಿ ಒಂದು ಸಲ ಏನು ಮಾಡ್ತಾನೆ, ಅರ್ಜುನನನ್ನು ಬಾ ನಾನಿನ್ನೂ ಒಂದು ಸಂಚಾರ ಹೋಗಿ ಬರೋಣ ಅಂಥೇಳಿ ತಾನು ರಥವನ್ನು ಹತ್ತಿ ಅರ್ಜುನನನ್ನು ರಥಕ್ಕೆ ಹತ್ತಿಸ್ಕೊಂಡು ಆ ಕುರುಕ್ಷೇತ್ರದ ಹೊರಭಾಗಕ್ಕೆ ಅರ್ಜುನನನ್ನು ಕರ್ಕೊಂಡು ಬರ್ತಾನೆ. ಬಂದಾಗ ಆ ಯುದ್ಧದಲ್ಲಿ ಏನೇನು ಘಟನೆ ಆಯಿತು, ಯಾವ ರೀತಿಯಾಗಿ ಸಾವು ನೋವು ಆಯಿತು, ನಮಗೆ ಜಯ ಸಿಕ್ತೋ ಇತ್ಯಾದಿ ಎಲ್ಲ ನಾವು ನೀವು ಹೋದರೆ ಹೇಗೆ ಹರಟೆ ಹೊಡ್ಕೊಂಡು ಹೋಗ್ತೀವೋ ಅವರು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರಸಂಗಗಳನ್ನೆಲ್ಲ ಮಾತಾಡ್ತಾ ಹೋಗ್ತಾರೆ. ಹೋಗೋ ಕಾಲಕ್ಕೆ ಹೋಗ್ತಾರೆ. ಎಲ್ಲ ವಿಚಾರಗಳನ್ನು ಹೇಳಿದ ಮೇಲೆ ಅರ್ಜುನನಿಗೆ ಹೇಳ್ತಾನೆ, ರಥವನ್ನು ಬಿಟ್ಟು ನೀನು ಕೆಳಗೆ ಇಳಿ. ಇಲ್ಲ, ನಾನು ರಥದ ಒಡೆಯ ಅಧಿಪತಿ ಆಗಿರ್ತಕ್ಕಂಥವನು, ನೀನು ಸಾರಥಿ, ನೀನು ಇಳಿದ ಮೇಲೆ ನಾನು ಇಳಿತೀನಿ, ನೀನು ಮೊದಲಿಗೆ ಇಳಿಬೇಕು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಇಲ್ಲ ಹೇಳಿದ್ದು ಕೇಳು, ನೀನು ಇಳಿದ ಮೇಲೆ ನಾನು ಇಳಿತೀನಿ ಅಂತ. ಏನು ಹೇಳಿದರೂ ಕೇಳೋದಿಲ್ಲ, ಸ್ವಲ್ಪ ಹಠ ಮಾಡ್ತಾನೆ. ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನಿನ್ನ ಈ ಹಠಮಾರಿತನವನ್ನು ಈಗ ಬಿಡು, ಆ ಮುಂದಿನ ಕಾರಣವನ್ನೆಲ್ಲ ನೀನೇ ಆಮೇಲೆ ಪ್ರತ್ಯಕ್ಷವಾಗಿ ನೋಡುವಂತಿ, ಈಗ ಹಠಮಾರಿತನ ಬಿಟ್ಟು ಮೊದಲು ರಥದಿಂದ ನೀನು ಕೆಳಗಿಳಿ ಅಂತ. ಅಂದರೆ ಒಬ್ಬ ಆಪ್ತ ಸಖನಾಗಿರ್ತಕ್ಕಂಥವನು ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೋ ಆ ಎಲ್ಲ ಗುಣಧರ್ಮಗಳನ್ನು ಇಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ತಾನೆ. ಅನಿಮಿತ್ತ ಸಖ, ಅನಿಮಿತ್ತ ಬಂಧು, ಆಪ್ತ ಸಖನಾಗಿರ್ತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ ಅಂಥೇಳಿ. ಆಮೇಲೆ ಅವನಿಗೆ ಸ್ವಲ್ಪ ನೀನು ಇಳಿ, ಆಮೇಲೆ ಎಲ್ಲ ವಿಚಾರವನ್ನು ಹೇಳ್ತೀನಿ ಅಂತ ಮತ್ತೆ ಹೇಳಿದರು. ಒಂದು ಸ್ವಲ್ಪ ಹಠಮಾರಿತನ ಮಾಡ್ತಿರ್ತಾನೆ. ಆಗ ಬಲಾತ್ಕಾರವಾಗಿ ಕೃಷ್ಣ ಅರ್ಜುನನನ್ನು ಕೆಳಗಿಳಿಸ್ತಾನೆ. ಅರ್ಜುನ ಕೆಳಗಿಳಿದ ನಂತರದಲ್ಲಿ ಕೃಷ್ಣ ಇಳಿತಾನೆ. ಕೃಷ್ಣನೂ ಕೆಳಗಿಳಿದು ಒಂದೆರಡು ಕ್ಷಣದಲ್ಲಿ ಆ ರಥ ಬೆಂಕಿ ಬಿದ್ದು ಸುಟ್ಟು ಹೋಗುತ್ತೆ.
ಆಗ ಅರ್ಜುನ ನನ್ನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಈ ರಥಕ್ಕೆ ಹೇಗೆ ಬೆಂಕಿ ಬಿತ್ತು ಗೊತ್ತಾಯ್ತಾ ನಿನಗೇನಾದರೂ ಅಂತ. ಬಿಸಿಲ ಧಗೆಯಿಂದ ಬಿದ್ದಿದ್ದಲ್ಲ, ಅಲ್ಲೋ ಇಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿದ್ದದ್ದಲ್ಲ, ಮತ್ತಾರೋ ಕಡ್ಡಿಗೀರಿ ಹಚ್ಚಿ ದ್ವೇಷದಿಂದ ಮಾಡಿದ್ದಲ್ಲ. ಇಲ್ಲಿ ಬೆಂಕಿ ಬೀಳಲಿಕ್ಕೆ ಕಾರಣ ಏನು, ನಿನಗೇನಾರು ಅರ್ಥ ಆಯ್ತಾ ಅಂತ ಅರ್ಜುನ ನನ್ನ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಗೊತ್ತಿಲ್ಲಪ್ಪ ಮಹಾನುಭಾವ, ಹೇಳೋದಾದರೆ ನೀನೇ ಹೇಳಬೇಕು ಆ ಪ್ರಸಂಗ ಏನು ಅಂತಂದಾಗ ಆಗ ಹೇಳ್ತಾನೆ, ಮಹಾಭಾರತ ಯುದ್ಧ ಆದಾಗ ಇವರು ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಮೊದಲಾಗಿರ್ತಕ್ಕಂಥ ದ್ರೋಣಾಚಾರ್ಯರು, ಮಹಾಮಹಾಜ್ಞಾನಿಗಳೆಲ್ಲ ಇದ್ರಲ್ಲ, ಬಲವಾಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಅಸ್ತ್ರಶಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದರು. ನಾನು ರಥದಲ್ಲಿ ಇದ್ದಿದ್ದರಿಂದ ಅಸ್ತ್ರಗಳು ಯಾವುದೂ ಕೂಡ ಇಲ್ಲಿ ಹಾನಿ ಮಾಡಬಾರ್ದು ಅಂತ ಅದನ್ನೆಲ್ಲ ನಿಗ್ರಹ ಮಾಡಿದ್ದೆ. ನಾನು ಇಳಿಯೋ ತನಕ ಅದೆಲ್ಲ ಹಾಗೇ ಇತ್ತು. ಯಾವಾಗ ನಾನು ರಥದಿಂದ ಕೆಳಗಿಳಿದ್ನೋ ಆ ಅಸ್ತ್ರಗಳೆಲ್ಲ ಅಲ್ಲಿ ನಿಶ್ಶಕ್ತವಾಗಿ ಇದ್ವು. ಈಗ ತನ್ನ ಪ್ರಾಬಲ್ಯವನ್ನು ತೋರಿಸು, ಈಗ ಹತ್ತಿ ಉರಿತು, ನೋಡಿದ್ಯಾ ಈ ವಿಚಾರ ನಿನಗೆ ಅರ್ಥ ಆಯ್ತಾ ಅಂತ. ಆ ರಥದಿಂದ ಇಳಿಯೋ ಸಂದರ್ಭದಲ್ಲಿ ಅಷ್ಟೆಲ್ಲ ಹಠಮಾರಿತನ ಮಾಡ್ತಾನಲ್ಲ, ಆಗ ಆ ರಥದ ಧ್ವಜದಲ್ಲಿ ವಾಯುದೇವರು ಹನುಮಂತ ರೂಪದಿಂದ ಕಪಿ ರೂಪದಿಂದ ಇರ್ತಾರೆ. ಪಶು ಏನು ಅರ್ಥ ಆಗತ್ತೆ, ಅವನು ಕೃಷ್ಣ ಸಾಕ್ಷಾತ್ ಹೇಳ್ತಿದ್ದಾನೆ ಅಂತಂದರೂ ನೀನು ರಥದಿಂದ ಇಳಿಲಿಕ್ಕಾಗಲಿಲ್ವ ನಿನಗೆ ಅಂತ ಮೂದಲಿಸಿ ಅವನನ್ನು ಅಲ್ಲಿಂದ ಹೊರಟು ಹೋಗ್ತಾನೆ. ಹನುಮಂತ ದೇವರು ಧ್ವಜದಿಂದ ಹೊರಟು ಹೋಗ್ತಾರೆ. ಆಮೇಲೆ ಕೃಷ್ಣ ಇಳಿಯೋದು ಅಂದರೆ ಆವಾತನು ತೊಲಗೆ ಹರಿಯುತ್ತಾ ತೊಲಗುವ. ಆದ್ದರಿಂದ ಅವನು ಹೋದ, ಆಮೇಲೆ ಕೃಷ್ಣ ಹೇಳ್ದ, ಆಮೇಲೆ ರಥಕ್ಕೆ ಬೆಂಕಿ ಬಿತ್ತು. ಬೆಂಕಿ ಬಿದ್ದಿದ್ದಕ್ಕೆ ಕಾರಣವನ್ನು ಚರ್ಚೆ ಮಾಡಿ ಕೊನೆಗೆ ಕೃಷ್ಣ ಅರ್ಜುನನಿಗೆ ಬೆಂಕಿ ಬೀಳಲಿಕ್ಕೆ ಆಗಿರ್ತಕ್ಕಂಥ ಕಾರಣ ಏನು ಅನ್ನೋ ಘಟನೆಯನ್ನು ತಿಳಿಸಿ ಎಲ್ಲ ಹೇಳಿದಾಗ ನಾನು ಎಂಥ ತಪ್ಪು ಮಾಡಿದೆ ಅಂತ. ಆಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಪಶು ಅಂತ ಅಂದರೆ ನಿನಗಿದು ಯಾವುದೋ ಅರ್ಥ ಆಗಲಿಲ್ಲಲ್ಲ. ನೀನು ಮನುಷ್ಯನಂತೆ ದೇಹವನ್ನು ಹೊಂದಿದೆಯಾ, ನನ್ನ ಜೊತೆಗಿದೆಯಾ, ಸಾಕ್ಷಾತ್ ನನ್ನ ಜೊತೆಗೇ ಇದ್ದರೂ ಕೂಡ ನೀನು ಪಶುವಿನಂತೆ ಇದ್ದೀಯಾ. ಅಷ್ಟೇ ಅಲ್ಲ, ಈಗ ಹನುಮಂತ ದೇವರು ನಿನ್ನನ್ನು ಪಶು ಅಂತ ಮುದ್ರಿಸಿದ್ರು. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ ಅಂದರೆ ಅವರು ಪಶು ಅಂದಿದ್ದೇನು, ಮುಂದೆ ನಿನಗೆ ಪಶು ಜನ್ಮ ಕಾದಿದೆ. ಅದೇ ಮತ್ತೆ ವೃಷಭನಾಗಿ ಎತ್ತಾಗಿ ಅರ್ಜುನ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ಈ ಹಿನ್ನೆಲೆಯ ವಿಚಾರವನ್ನಲ್ಲಿ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಆಮೇಲೆ ಅವರಿಗೆ ಎತ್ತಿನ ಜನ್ಮ ಬರುವಂಥದ್ದು, ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದ್ದು ಇತ್ಯಾದಿ ಎಲ್ಲ ಕೇಳ್ತೀವಿ. ಹಾಗೆ ಗುರುಗಳ ಅಥವಾ ಹಿರಿಯರ ಸೋತ್ತಮರ ಅವಕೃಪೆಗೆ ಪಾತ್ರರಾದರೆ ಹೇಗಿರುತ್ತೆ, ಅನುಗ್ರಹಕ್ಕೆ ಪಾತ್ರರಾದರೆ ಹೇಗಿರುತ್ತೆ ಅಂತ. ಕೃಷ್ಣ ಸರ್ವೋತ್ತಮನಾದ ಪರಮಾತ್ಮ, ಅವನು ಭಕ್ತ ವಾತ್ಸಲ್ಯ, ಭಕ್ತರನ್ನು ಎಂದೂ ಬಿಡೋದಿಲ್ಲ ಅಂತ ಬಿರುದನ್ನು ನಾನು ಹೊಂದಿದ್ದೀನಿ. ಆದ್ದರಿಂದ ನಿನಗೆ ಪಶು ಜನ್ಮವನ್ನು ಬರೋದು ನಾನು ತಪ್ಪಿಸ್ಲಿಕ್ಕಾಗಲ್ಲ. ಯಾಕೆ ಅಂದರೆ ನನ್ನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಹನುಮಂತ ನೀನು ಪಶು ಅಂದಿದ್ದಾನೆ. ಸತ್ಯಮೃದ ವಿಧಾತು ನಿಜಭೃತ್ಯ ಭಾಷಿತಮ್ಮ, ಅವನ ಮಾತನ್ನು ಕೂಡ ನಾನು ಸತ್ಯ ಮಾಡಲೇಬೇಕಾಗಿದೆ ಒಂದು. ಆದ್ದರಿಂದ ನಿನಗೆ ಮುಂದೆ ಪಶು ಜನ್ಮ ಅನ್ನೋದು 84 ಲಕ್ಷ ಯೋನಿಯಲ್ಲಿ ಆ ಜನ್ಮವೂ ಕೂಡ ನಿನಗೆ ಬರುವಂಥದ್ದು ಅಂತ. ಅಲ್ಲಿ ಬಂದರೂ ಕೂಡ ಜ್ಞಾನ ಅನ್ನೋದಿರುತ್ತೆ. ಅಲ್ಲಿ ಮಧ್ವಶಾಸ್ತ್ರದ ಗ್ರಂಥಗಳನ್ನೆಲ್ಲ ತಾನು ತೆಗೆದುಕೊಂಡು ಹೋಗುವಂತಹ ಮಹಾ ಸೌಭಾಗ್ಯ ಬಂತು ಅಂತೇಳಿ ಕೇಳ್ತೀವಿ ನಾವು. ಜಯತೀರ್ಥರ ಮೇಲೆ ಹಾಡಲ್ಲೇ ಕೇಳ್ತೀವಲ್ಲ, ಎತ್ತಾಗಿರುತ್ತಿರಲು ದಯದಿ ಪಾಲಿಸೋ ಜಯತೀರತರಾಯ ಅಕ್ಷೋಭ್ಯರತನಯ ಅಂತ ಈ ರೀತಿಯಾಗಿ. ಹಾಗೆ ಆ ಅರ್ಜುನನಿಗೆ ಬಂದಿರತಕ್ಕಂಥ ಅಹಂಕಾರವನ್ನು ಪ್ರಿಯ ಮಿತ್ರನಂತೆ ಇದ್ದು ಯಾವ ರೀತಿಯಾಗಿ ಕಳೆದ ಅಂತ. ಪ್ರಿಯ ಮಿತ್ರ ಆಗಿರ್ತಕ್ಕಂಥವನು, ಸಖನಾಗಿರ್ತಕ್ಕಂಥವನು, ಅವನ ಲಕ್ಷಣಗಳೇನು ಅನ್ನೋದನ್ನು ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೆ. ಪಾಪ ನಿವಾರಯತಿ, ನಮಗೆ ಸ್ನೇಹಿತರಾಗಿರ್ತಕ್ಕಂಥವ್ರು, ಆಪ್ತ ಸ್ನೇಹಿತರಾಗಿರ್ತಕ್ಕಂಥವ್ರು ಅಜ್ಞಾನದಿಂದಲೋ ಪ್ರಾರಬ್ಧ ಕರ್ಮ ನಿಮಿತ್ತನೋ ಸಹವಾಸ ದೋಷದಿಂದಲೋ ಏನಾದರೂ ಪಾಪಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಾದರೆ ನಿಜ ಸಖನಾಗಿರ್ತಕ್ಕಂಥವು ನೀನು ಇದು ತಪ್ಪು ಇದು ಮಾಡಬೇಡ ಅಂತ ಎಚ್ಚರಿಸಬೇಕು. ಅವನೇ ನಿಜ ಸಖನಾಗಿರ್ತಕ್ಕಂಥವನೇ ಹೊರತು ಅವನ ಹತ್ರ ಹಣಕಾಸಿದೆ ಅಲ್ಲಿ ತನಕ ನನ್ನ ಸ್ನೇಹ, ಅವನು ಬಡವನಾದರೆ ನಾನು ಬಿಟ್ಟು ಹೋಗ್ತೀನಿ ಅಂದರೆ ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಇದು ಆಗಬಾರ್ದು. ಅದಕ್ಕೆ ಪಾಪ ನಿವಾರಯತೆ, ಪಾಪ ಪ್ರಸಕ್ತಿ ಏನಾರು ಇದ್ದರೆ ಅದನ್ನು ತಡಿಬೇಕು ಅಂತ. ಅದೇ ರೀತಿಯಲ್ಲಿ ಯೋಜಯತೆ ಹಿತಾಯ, ನನ್ನ ಸ್ನೇಹಿತನಿಗೆ ಅಥವಾ ಆಪ್ತ ಸಖನಿಗೆ ಯಾವುದು ಅತ್ಯಂತ ಹಿತವಾಗಿರ್ತಕ್ಕಂಥದ್ದು ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಾನು ನಿಜವಾದ ಸಖನಾಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ದದಾತಿ ಕಾಲೆ, ಅವನೇನಾರು ಆಪತ್ಕಾಲದಲ್ಲಿ ಎಲ್ಲವನ್ನೂ ಕಳ್ಕೊಂಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದರೆ ಆವಾಗ ನಾವು ಅವರಿಗೆ ಒಂದಷ್ಟು ನಮ್ಮ ಕೈಲಾಗಿರ್ತಕ್ಕಂಥ ಹಿತಾಶಕ್ತಿ ಸಹಾಯವನ್ನು ಮಾಡಬೇಕು. ಇದು ನಿಜವಾದ ಸ್ನೇಹಿತನ ಲಕ್ಷಣ ಅಂತ. ಅದೇ ರೀತಿಯಾಗಿ ನ ಜಹಾತಿ, ಯಾವತ್ತೂ ಬಿಟ್ಟು ಹೋಗಬಾರ್ದು ಅಂತ. ಅಂದರೆ
ಉಂಟಾಗತನ ತಪ್ಪಿ ಬಡತನ ಬಂದರೆ ನಾವು ಬಿಟ್ಟು ಹೋಗಬಾರ್ದು. ನಮ್ಮ ಹತ್ರ ಏನಿದೆಯೋ 10 ರೂಪಾಯಿ ಇದ್ದರೆ ಅದರಲ್ಲಿ 2 ರೂಪಾಯಿನಾರು ಕೊಟ್ಟು ಅವನನ್ನು ಅಸ್ತಿತ್ವ ಉಳಿಸ್ಬೇಕು. ಈ ಬಡತನ, ಸಿರಿತನ ಅಥವಾ ಜ್ಞಾನ ಅಜ್ಞಾನ ಇದು ಯಾವುದೂ ಕೂಡ ಶಾಶ್ವತ ಅಲ್ಲ, ನಿರಂತರ ಚಕ್ರದಂತೆ ಸುತ್ತಾ ಇರೋದು. ಇದೆಲ್ಲವೂ ಕೂಡ ಒಬ್ಬ ಆದರ್ಶ ಮಿತ್ರನ ಲಕ್ಷಣ ಅಂತ ಭರ್ತೃಹರಿ ನೀತಿ ಶತಕದಲ್ಲಿ ಹೇಳ್ತಾನೆ. ಆ ಎಲ್ಲ ಗುಣಲಕ್ಷಣಗಳನ್ನು ಒಬ್ಬ ನಿಜವಾಗಿರ್ತಕ್ಕಂಥ ಸಖಾ ಸ್ನೇಹಿತ ಹೇಗಿರಬೇಕು ಅಂತ ಕೃಷ್ಣ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಅರ್ಜುನನ ಪ್ರಸಂಗದಲ್ಲಿ ಮಾಡಿ ತೋರಿಸ್ದ ಅಂತ ನಾವು ಕೇಳ್ತೀವಿ. ಹಾಗಿರುವಂಥದ್ದು ಆದರೂ ಕೂಡ ಎತ್ತಿನ ಜನ್ಮ ಅನ್ನೋದು ಬರುವಂಥದ್ದು ಅಂತ. ಆ ಎತ್ತಿನ ಜನ್ಮ ಬಂದಾಗ ಕೂಡ ಅವರಿಗೆ ಮಧ್ವಶಾಸ್ತ್ರ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವಂಥ ಅನುಗ್ರಹ ಪ್ರಾಪ್ತಿ ಆಯಿತು ಅಂತ ಕೇಳ್ತೀವಿ. ಇಂದ್ರನಿಗೆ ಆ ವೃಷಭ ರೂಪ ಅನ್ನೋದು ಹೊಸದೇನೂ ಅಲ್ಲ ಅಂತ ವೇದಗಳಲ್ಲಿ ಕೂಡ ಆ ವೃಷಭ ಅನ್ನುವಂತಹ ನಾಮಗಳು ಹಲವು ಬಾರಿ ಬಂದಿದೆ ಅಂತ ಶಾಸ್ತ್ರಕಾರರು ಬರೀತಾರೆ. ಈ ದೇವಾಸುರರ ಯುದ್ಧದಲ್ಲೂ ಕೂಡ ಆ ಇಂದ್ರ ವೃಷಭ ರೂಪದಿಂದ ಕಕುತ್ಸ ಅನ್ನುವಂಥ ರಾಜನ ಸೇವೆಯನ್ನು ಯುದ್ಧದ ಪ್ರಸಂಗದಲ್ಲಿ ಮಾಡಿದ ಅಂತ ಅದನ್ನು ಭಾಗವತವು ಕೂಡ ಅದನ್ನು ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾ ಇದೆ. ಅಂದರೆ ವೃಷಭ ಅಂದರೆ ಜ್ಞಾನ ಸಮೃದ್ಧಿಗಳ ಸುಖದ ಸಂಕೇತ ವೃಷಭ ಅಂತ ತಿಳ್ಕೊಳ್ಬೇಕೇ ಹೊರತು ಸಾಮಾನ್ಯ ಪಶುವಿನಂತೆ ಅಲ್ಲ. ಅಂದರೆ ಜ್ಞಾನ ಸಾಧನೆಗೆ ಯೋಗ್ಯ ಅಲ್ಲದೆ ಇರತಕ್ಕಂಥ ಒಂದು ಸಾಮಾನ್ಯ ಪಶು ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಡ್ರಿ ಅನ್ನೋ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಹೀಗೆ ಅರ್ಜುನನಾಗಿ ಅವತಾರ ಮಾಡಿರ್ತಕ್ಕಂಥ ಜೀವ ದೇವೇಂದ್ರ ಈಗ ಶ್ರೀಮದ್ ಆಚಾರ್ಯರ ಹತ್ರ ಅವರ ದೈನಂದಿನ ಪಾಠ ಪ್ರವಚನ ಮಾಡ್ತಕ್ಕಂಥ ಪುಸ್ತಕಗಳನ್ನು ನಿತ್ಯ ಹೊರುವ ಕಾರ್ಯವನ್ನು ಮಾಡಿದರು. ಆ ಸೌಭಾಗ್ಯದಿಂದ ಮುಂದೆ ವ್ಯಾಸ ಸಾಹಿತ್ಯಕ್ಕೆ 23 ಗ್ರಂಥಗಳನ್ನು ಕೊಡುಗೆಯಾಗಿ ಕೊಟ್ಟರು ಅಂತ ನಾವಲ್ಲಿ ಅವ್ರ ಬಗ್ಗೆ ಕೇಳ್ತೀವಿ. ಹೀಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಟೀಕಾಕೃತ್ಪಾದರು ಅಂತ. ಎತ್ತಿನ ಜನ್ಮದಲ್ಲಾದರೂ ಮುಂದೆ ಗ್ರಂಥ ರಚನೆ ಮಾಡುವಂಥ ಸೌಭಾಗ್ಯ ಬಂದಿದ್ದೆ ಆ ರೀತಿಯಾಗಿ ಅಂತ ಅವರ ಜೀವನದಲ್ಲಿ ನಾವು ತಿಳ್ಕೊತೀವಿ. ಅಷ್ಟೇ ಅಲ್ಲ, ಅವರು ಮಾಡಿರ್ತಕ್ಕಂಥ ಜಟಿಲ ಗ್ರಂಥಗಳಿಗೆ ಅವರ ಶಿಷ್ಯರೆಲ್ಲ ಕೇಳ್ತಿದ್ರಂತೆ. ಟೀಕಾಕೃತ್ಪಾದರು ಇನ್ನು ವೃಷಭ ಜನ್ಮದಲ್ಲೇ ಇದ್ದರು. ಅವರ ಟೀಕಾಕೃತ್ಪಾದರ ಗ್ರಂಥಗಳು ಒಂದಕ್ಕಿಂತ ಒಂದು ಅತ್ಯಂತ ಜಟಿಲವಾಗಿರ್ತಕ್ಕಂಥದ್ದು, ಕಠಿಣವಾಗಿರ್ತಕ್ಕಂಥದ್ದು. ಅವರ ಶಿಷ್ಯರೆಲ್ಲ ಅಪಹಾಸ್ಯ ಮಾಡ್ತಿದ್ರಂತೆ. ಇಷ್ಟೆಲ್ಲ ಕಠಿಣವಾಗಿರ್ತಕ್ಕಂಥ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದಾರಲ್ಲ, ಇದನ್ನು ಯಾರು ಅರ್ಥ ಮಾಡ್ಕೋತಾರೆ? ಇದಕ್ಕೆ ಮುಂದೆ ಟೀಕಾ ಬರೆಯೋರು ಯಾರು? ಹೀಗೆಲ್ಲ ಬರೆದಿಟ್ಬಿಟ್ರೆ ಮುಂದಿನ ಪರಂಪರೆ ತಲುಪಬೇಕು ಅಂದರೆ ಅಲ್ಲಿ ಅಲ್ಪ ಜ್ಞಾನ ಅಲ್ಪ ಶಕ್ತಿಯಿಂದ ಇರ್ತಕ್ಕಂಥವ್ರು ಸುಲಭವಾಗಿರಬೇಕೆ ಹೊರತು ಇಷ್ಟು ಜಟಿಲ ಆಗಿದ್ದರೆ ಹೇಗೆ ಅಂದಾಗ ಆವಾಗ ಅವ್ರು ಹೇಳ್ತಾರೆ, ವ್ಯಾಖ್ಯಾಸಸ್ತೇಷ ಘೋರಾಟ್. ಆ ಎತ್ತನ್ನು ತೋರಿಸಿ ಇದಕ್ಕೆ ಮುಂದೆ ಇವರು ವ್ಯಾಖ್ಯಾನ ಮಾಡ್ತಾರೆ ಅನ್ನೋದನ್ನು ಶ್ರೀಮದ್ ಆಚಾರ್ಯರು ಅವಾಗೇ ತಮ್ಮ ಶಿಷ್ಯ ಪರಂಪರೆಗೆ ತಿಳಿಸಿದ್ರಂತೆ. ಈ ಮಾತನ್ನು ಕೇಳಿರ್ತಕ್ಕಂಥ ಶಿಷ್ಯರೇನಿದ್ರಲ್ಲ ಉಳಿದವರು, ಅವರಿಗೆಲ್ಲ ಸ್ವಲ್ಪ ಅಸಮಾಧಾನ ಆಯ್ತಂತೆ, ಹೊಟ್ಟೆ ಕಿಚ್ಚಾಯ್ತಂತೆ. ಆಗ ಈ ಎತ್ತು ಹಾವು ಕಚ್ಚಿ ಸಾಯಲಿ ಅಂತ ಶಾಪವನ್ನು ಕೊಟ್ಟರು. ಆಮೇಲೆ ಅದೇ ರೀತಿ ಆಗೋ ಸಂದರ್ಭದಲ್ಲಿ ಸತ್ತ ಮೇಲೆ ಈ ದ್ವಾದಶ ಸ್ತೋತ್ರವನ್ನು ಹೇಳಿ ಶ್ರೀಮದ್ ಆಚಾರ್ಯರು ಆ ಎತ್ತನ್ನು ಪುನಃ ಬದುಕಿಸಿದ್ರು ಅಂತ. ಅವಾಗೇನು ಇಷ್ಟು ಬದುಕಿಸ್ಬಿಟ್ರಿ ಅಂತ ಆ ಶಿಷ್ಯರೆಲ್ಲ ಅಪಹಾಸ್ಯ ಮಾಡಿ ಕೇಳಿದಾಗ ಆ ಎತ್ತಿನ ಹತ್ರ ಹೋಗಿ ಕೇಳ್ರಿ, ಅದ್ರ ಬಾಯಿಂದ ಏನು ಬರ್ತಾ ಇದೆ ಅಂತ ಕಿವಿಗೊಟ್ಟು ಆಲಿಸ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಆ ಎತ್ತು ದ್ವಾದಶ ಸ್ತೋತ್ರವನ್ನು ಅತ್ಯಂತ ಸುಸ್ಪಷ್ಟವಾಗಿ ಪಠನೆ ಮಾಡ್ತಾ ಇತ್ತು. ಅದನ್ನು ಶಿಷ್ಯರೆಲ್ಲ ಕೇಳಿದ್ಮೇಲೆ ತಮಗೆ ಪಶ್ಚಾತ್ತಾಪ ಆಯ್ತಂತೆ. ಇಂತಹ ಮಹಾಜ್ಞಾನಿಗಳಿಗೂ ಇಂತಹ ಜನ್ಮ ಬಂದಿತ್ತು, ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೆ ನಿಮ್ಮಂತೆ ಸಾಮಾನ್ಯ ಅಂತ ನಾವು ಹೀಯಾಳಿಸಿದ್ವಿ, ಇಂಥ ತಪ್ಪನ್ನು ಮುಂದೆ ಮಾಡಬಾರ್ದಾಗಿದೆ ಅಂಥೇಳಿ ಅವರೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರು ಅಂಥೇಳಿ ಈ ರೀತಿಯಾಗಿ ಹಾಗೆ ಅಲ್ಲೂ ಕೂಡ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದರು ಅಂತ. ಈ ಎತ್ತು ಜನ್ಮ ಬಂದಿದ್ದೆಲ್ಲ ಯಾಕೆ ಏನಾಯಿತು ಅನ್ನೋದಕ್ಕೆ ಹೇಳ್ತಾರೆ. ಮುಂದಿನ ಜನ್ಮದಲ್ಲಿ ಆ ದೇವೇಂದ್ರ ಒಂದು ಸಲ ಅಗಸ್ತ್ಯರ ಶಾಪ ಬರುತ್ತೆ. ಆ ಮಂಗಳಬೇಡೆಯಲ್ಲಿ ದೇಶಪಾಂಡೆ ಮನೆತನದಲ್ಲಿ ಅವರು ಜನಿಸಿದರು ರಾಜಕುಮಾರನಾಗಿ ಅಂತ. ಅಕ್ಷೋಭ್ಯ ತೀರ್ಥರ ದರ್ಶನ ಆದಾಗ ಅವರಿಗೆ ಆ ಜನ್ಮದಿಂದ ಬಿಡುಗಡೆ ಆಗಲಿಕ್ಕಂದರೆ ಜಯತೀರ್ಥರಾಗಿ ಮತ್ತು ಅವರ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ವಿಶೇಷ ಸೌಭಾಗ್ಯ ಎಲ್ಲ ಪ್ರಾಪ್ತಿಯಾಯಿತು ಅಂತ ಕೇಳ್ತೀವಿ. ಹಿಂದೆ ಆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಲೀಲಾಜಾಲವಾಗಿ ಆ ಗಾಂಡೀವ ಧನಸ್ಸನ್ನು ಎತ್ತಿ ಆ ದ್ವೇಷಗಳನ್ನು ಸಮಸ್ತ ಕೌರವರನ್ನೆಲ್ಲ ಕೊಂದಿದ್ದ ಅಂತ ಹೇಳಿದ್ವಲ್ಲ, ಅದೇ ಇವರೇ ಟೀಕಾರಾಯರಾಗಿ ಮತ್ತು ಜನ್ಮ ಎತ್ತಿದಾಗ ಅಲ್ಲಿ ಹೆಂಗೆ ಗಾಂಡೀವದಿಂದ ಶತ್ರುಗಳ ಸಂಹಾರ ಆಗಿತ್ತೋ, ಇಲ್ಲಿ ಪರಮತಗಳನ್ನು ವಾದ ಮಾಡ್ತಕ್ಕಂಥವ್ರು ಕುತರ್ಕಗಳನ್ನು ಮಾಡ್ತಕ್ಕಂಥವ್ರನ್ನೆಲ್ಲ ನಿಗ್ರಹ ಮಾಡಿದ್ದು ಅಂತಾದರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆಲ್ಲ ಮಹಾಮಹಾ ಗ್ರಂಥಗಳನ್ನು ನ್ಯಾಯಸುಧ, ತತ್ವಪ್ರಕಾಶಿಕ, ಹೀಗೆ ಹಲವು ಗ್ರಂಥಗಳನ್ನು 23 ಗ್ರಂಥಗಳ ಪಟ್ಟಿಯನ್ನು ಕೊಡ್ತಾರೆ. ಆ ರೀತಿಯಾಗಿ ಜಯತೀರ್ಥರು ಅವರೇ ದೇವೇಂದ್ರನ ಅವತಾರನೇ ಜಯತೀರ್ಥರಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಇಂದ್ರಾವತಾರಿ ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಅನ್ನೋ ವಿಚಾರವನ್ನು ಅಲ್ಲಿ ಕೇಳ್ತೀವಿ. ಹೀಗೆ ಆ ಮಾನ್ಯಕೇಟ ಅಥವಾ ಮೊಳಕೇಡ ಅಂತ ಏನಿದೆಯಲ್ಲ, ಅದು ಆ ಕಾಗಿಣಿ ತಟವಾಸ ವಿಜಯ ವಿಠ್ಠಲದಾಸ ಟೀಕಾಚಾರ್ಯರ ಪಾದ ಸೋಕಿದ ಕೊನೆದೂಳಿ
ಅದು ಒಂದು ಸಣ್ಣ ಹಳ್ಳಿ ಮತ್ತು ಅಲ್ಲಿ ಒಂದು ಹಳ್ಳನೂ ಇದೆಯಂತೆ. ಆ ಹಳ್ಳ ಮತ್ತು ಕಾಗಿಣಿ ನದಿ ಸೇರುವಂಥ ಒಂದು ಸಂಗಮದ ಸ್ಥಳ ಅದು ಅಂತ ಈ ರೀತಿಯಾಗಿ ಹೇಳ್ತಾರೆ. ಆ ಕಾಗಿಣಿ ನದಿಗೆ ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಅಲ್ಲಿ ಕರುರ್ವೇಣಿ ಅಂತ ಒಂದು ಬೇರೆ ಹೆಸರನ್ನು ಹೇಳ್ತಾರೆ. ಈ ದೇವೇಂದ್ರನಿಗೆ ಅಗಸ್ತ್ಯರ ಶಾಪ ಬಂದಿದ್ಯಾಕೆ, ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಅದನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಖ್ಯಾನವನ್ನು ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಗಸ್ತ್ಯ ಋಷಿಗಳು ಅಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ. ಹೀಗೆ ತಪಸ್ಸು ಮಾಡ್ತಾ ದಕ್ಷಿಣ ಭಾರತದ ಎಲ್ಲ ಕಡೆ ಯಾತ್ರೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪವಿತ್ರ ತೀರ್ಥಗಳನ್ನು ಕೂಡ ಒಂದು ಕಮಂಡಲುವಿನಲ್ಲಿ ಸಂಗ್ರಹಿಸಿಕೊಂಡು ಬಂದಿರ್ತಾರಂತೆ. ಅದೇ ರೀತಿಯಾಗಿ ಉತ್ತರ ಭಾರತ ಯಾತ್ರೆಯನ್ನು ಮಾಡಿ ಆ ಎಲ್ಲ ಪವಿತ್ರವಾಗಿರ್ತಕ್ಕಂಥ ತೀರ್ಥಗಳನ್ನೆಲ್ಲ ಒಂದು ಕಮಂಡಲುವಿನಲ್ಲಿ ಸಂಗ್ರಹಿಸಿಕೊಂಡು ಬಂದಿರ್ತಾರಂತೆ. ಹೀಗೆ ಬಂದು ತೀರ್ಥಯಾತ್ರೆ ಹಿಂಗೆ ಸಂಚಾರ ಮಾಡೋ ಕಾಲದಲ್ಲಿ ಅಲ್ಲಿ ಒಂದು ಯಾವುದೋ ಒಂದು ಅಲ್ಲೊಂದು ಗುಡ್ಡ ಬೆಟ್ಟ ಏನೋ ಬರುತ್ತೆ, ಭೀಮರತಿ ನದಿ ದಡ ಅದು. ಅಲ್ಲಿಗೆ ಬಂದಾಗ ಅಲ್ಲಿ ಅನಂತಗಿರಿ ಅಂತ ಒಂದು ಬೆಟ್ಟ ಅಂತೆ. ಆ ಬೆಟ್ಟದ ಮೇಲೆ ಏನೋ ಕೈಕಾಲು ತೊಗೊಳಕ್ಕೆ ಹೋಗಬೇಕು, ಈ ರೀತಿ ಆಗ ಒಂದು ಪ್ರಸಂಗ ಬಂದು ಆ ಕಮಂಡಲುವಿನಲ್ಲಿ ಪವಿತ್ರ ತೀರ್ಥಗಳ ಸಂಗ್ರಹ ಏನಿತ್ತು ಆ ಕಮಂಡಲುವನ್ನು ಆ ಬೆಟ್ಟದ ಮೇಲೆ ಒಂದು ಕ್ಷಣಕಾಲ ಅಲ್ಲಿ ಇಟ್ಟಿರ್ತಾರಂತೆ. ಇಟ್ಟಾಗ ಏನಾಗತ್ತೆ, ಇವು ಕಾಗೆಗೆ ಅಂದರೆ ಇಂದ್ರನೇ ಕಾಗೆ ರೂಪದಿಂದ ಬರ್ತಾನೆ. ಅಂದರೆ ಇಂದ್ರನಿಗೆ ಗೊತ್ತು ಇದನ್ನು ಇಲ್ಲಿ ಇಟ್ಟಿದ್ದಾರೆ, ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂಥೇಳಿ. ಇಟ್ಟಿರೋದನ್ನು ನೋಡ್ತಾನೆ ಇಂದ್ರ, ಕಾಗೆ ರೂಪದಿಂದ ಅಲ್ಲಿಗೆ ಬರ್ತಾನೆ. ವಾಯಸ ಆ ರೂಪದಿಂದ ಬಂದು ಅದನ್ನು ಉರುಡಿಸ್ಬಿಡ್ತಾನೆ. ಮುಂದಿನ ಅವತಾರದ ಸಲುವಾಗಿ ಈ ಉದ್ದೇಶದಿಂದ ಅಲ್ಲಿ ಮಾಡ್ದ. ಅಂದರೆ ಜಯತೀರ್ಥರಾದಾಗ ಟೀಕಾಕೃತ್ಪಾದರು ಆ ಕಾಗಿಣಿ ತಟವಾಸ ಅನ್ನೋದನ್ನು ಅಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು ಅಂತ ಅದಕ್ಕೆ ಹಿನ್ನೆಲೆಯನ್ನು ಹೇಳ್ತಾರೆ. ಆ ಕಾಗಿಯ ನಿಮಿತ್ತದಿಂದ ಅದು ಆ ಕಾಗಿಣಿ ನದಿ ಅನ್ನೋದು ಪವಿತ್ರವಾಗಿರ್ತಕ್ಕಂಥದ್ದು. ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪವಿತ್ರ ತೀರ್ಥಗಳ ಸಂಗಮ ಅನ್ನೋದು ಅಲ್ಲಿರ್ತಕ್ಕಂಥದ್ದು. ಈ ಅನುಸಂಧಾನವನ್ನು ನಾವು ಮೊಳಕೇಡದಲ್ಲಿ ಹೋಗಿ ಕಾಗಿಣಿ ಸ್ನಾನದ ಮಾಡಬೇಕಾದ್ರೆ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಂತ. ಇಂಥದ್ದೇ ಒಂದು ಪ್ರಸಂಗವನ್ನು ರಾಮಾಯಣದಲ್ಲಿ ಕೇಳ್ತೀವಿ. ಆ ಭರತ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪವಿತ್ರ ತೀರ್ಥಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಒಂದು ಭರತ್ ಕೂಪ್ ಅಂತಲೇ ಇದೆ, ಆ ಬಾವಿಯಲ್ಲಿ ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಟಿಯಾನೆ ಭರತ. ಆ ಜಲವನ್ನು ತೊಗೊಂಡು ಬರಲಿಕ್ಕೆ ಅಂತ ಆ ಬಾವಿಗೆ ಗಡಗಡೆ ಇದೆ, ಅಲ್ಲಿ ಒಂದು ಕೊಡವನ್ನು ಇಟ್ಟಿರ್ತಾರೆ, ಹಗ್ಗವನ್ನು ಇಟ್ಟಿರ್ತಾರೆ. ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಸಜ್ಜನರು, ಈ ಯಾರು ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆಯೋ ಅವರು ಅದನ್ನು ಸಂಗ್ರಹ ಮಾಡ್ಕೊಂಡು ಬಂದು ಪವಿತ್ರ ತೀರ್ಥ ಅಂತ ತಮ್ಮ ತಮ್ಮ ಮನೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಾಂತಿ ಸಮಾರಾಧನೆ ಈ ರೀತಿ ಪವಿತ್ರ ಮಂಗಲ ಕಾರ್ಯಗಳಲ್ಲಿ ಆ ಎಲ್ಲ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪವಿತ್ರ ತೀರ್ಥಗಳು, ಗಂಗಾದಿ ಎಲ್ಲ ನದಿಗಳ ತೀರ್ಥವನ್ನು ಒಂದು ಬಾವಿಯಲ್ಲಿ ಸಂಗ್ರಹ ಮಾಡಿದ್ದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವತಾಂಶರಾಗಿದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ. ಅದನ್ನು ಶೇಖರ ಮಾಡಿ ತಂದು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ಅಂತೇಳಿ. ಹೀಗೆ ಆ ಕಾಗೆಯ ಸಂಬಂಧದಿಂದ ಅದಕ್ಕೆ ಕಾಗಿಣಿ ಎನ್ನುವಂಥ ಹೆಸರು ಮೊಳಕೇಡದಲ್ಲಿರ್ತಕ್ಕಂಥ ನದಿಗೆ ಬಂದಿದ್ದಂತೆ. ಇದನ್ನು ಜ್ಞಾನ ದೃಷ್ಟಿಯಿಂದಲೇ ಗಮನಿಸಿರ್ತಕ್ಕಂಥ ಅಗಸ್ತ್ಯರು ಏನು ಮಾಡ್ತಾರೆ, ಭೂಲೋಕದಲ್ಲಿ ಮನುಷ್ಯ ಯೋನಿಯಲ್ಲಿ ನೀನು ಹುಟ್ಟು ಅಂತ ಶಾಪ ಕೊಡ್ತಾರೆ ಇಂದ್ರನಿಗೆ. ಆಗ ಇಂದ್ರನಿಗೆ ಪಶ್ಚಾತ್ತಾಪ ಆಗತ್ತೆ. ಅಯ್ಯೋ, ನಾನು ಈ ರೀತಿಯಾಗಿ ಮಾಡಬಾರ್ದಿತ್ತೇನೋ, ನನ್ನ ಉದ್ದೇಶ ಏನಿತ್ತು ಮುಂದೆ ಇಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ ಇತ್ತು. ಜೊತೆಗೆ ಪವಿತ್ರ ತೀರ್ಥಗಳು ಅದೇ ಅಲ್ಲಿ ಮುಂದೆ ನದಿಯಾಗಿ ಹರಿದಿರುವಂಥದ್ದು ಅಂತ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಪುರಾಣ ಅದನ್ನು ಹೇಳುತ್ತೆ. ಆದ್ದರಿಂದ ಪಶ್ಚಾತ್ತಾಪ ಆಗಿ ಪ್ರಾರ್ಥನೆಯನ್ನು ಮಾಡಿದಾಗ ನಿನಗೆ ನಿಶ್ಚಯ ಜ್ಞಾನ ಯಾವಾಗ ಆಗತ್ತೆ ಅಂತ ಕೇಳಿದ್ರೆ ನಿನಗೆ ಸ್ವರೂಪೋದ್ಧಾರಕ ಗುರುಗಳ ಭೇಟಿಯಾದಾಗ, ಸಮಾಗಮ ಆದಾಗ ಆಗತ್ತೆ. ಅಂದರೆ ಮುಂದೆ ಅಕ್ಷೋಭ್ಯ ತೀರ್ಥರ ದರ್ಶನ ಎಲ್ಲ ಆದಾಗ ಅವರಿಗೆ ಸ್ವರೂಪೋದ್ಧಾರ ಅನ್ನೋದಾಗತ್ತೆ ಅಂತ. ಅಲ್ಲಿ ತನಕ ನಿನಗೆ ಸ್ವರೂಪ ಜ್ಞಾನ ಅನ್ನೋದು ತಿರೋಧಾನ ಆದಂತೆ ಇರುತ್ತೆ, ಲೋಕದಲ್ಲಿ ಅದು ಅಭಿವ್ಯಕ್ತಿ ಆಗೋದಿಲ್ಲ ಅಂತ ಈ ರೀತಿಯಾಗಿ ಅಗಸ್ತ್ಯರು ವಿಶಾಪವನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಅಂತ. ಲೋಕೋಪಕಾರಾರ್ಥವಾಗಿ ನಡೆದಿರ್ತಕ್ಕಂಥ ಕ್ರಿಯೆ ಅದು ದೈವೇಚ್ಛೆ ಅಂಥೇಳಿ ಅಗಸ್ತ್ಯರು ಆ ಶಾಪಕ್ಕೆ ಒಂದು ವಿಶಾಪವನ್ನು ಕೊಟ್ಟು ಸಮಾಧಾನದಿಂದ ಇಂದ್ರ ಸ್ವೀಕಾರ ಮಾಡಿದ ಅಂತ ಕೇಳ್ತೀವಿ. ಅದರಂತೆ ಈ ಕಾಗಿಣಿ ಕ್ಷೇತ್ರದಲ್ಲಿ ಜಯತೀರ್ಥರು ವೃಂದಾವನಸ್ಥರಾಗಿ ಇವತ್ತಿಗೂ ಕೂಡ ಅನುಗ್ರಹವನ್ನು ಮಾಡ್ತಿರೋದು. ಅದರಿಂದ ಆ ಕಾಗಿಣಿ ನದಿಯಲ್ಲಿ ಸ್ನಾನ ಮಾಡಿದರೆ ಅನಂತ ಜನ್ಮಗಳ ಅನಂತ ಪಾಪ ಪರಿಹಾರ ಆಗತ್ತೆ. ಯಾಕಂದರೆ ಭೂಮಂಡಲದಲ್ಲಿ ಅದರಲ್ಲೂ ಭಾರತ ದೇಶ ಅನ್ನೋದು ಪುಣ್ಯ ದೇಶ. ಅದಕ್ಕೆ ಇಲ್ಲಿ ಎಲ್ಲ ದೇವಾನುದೇವತೆಗಳು ಇಚ್ಛೆ ಪಡ್ತಾರಂತೆ ಬೇರೆ
ಜಾಗ ಬೇಡ, ಇದು ಕರ್ಮಭೂಮಿ ಆಗಿರ್ತಕ್ಕಂಥದ್ದು, ಬೇರೆ ಎಲ್ಲ ಭೋಗಭೂಮಿ. ಅದರಿಂದ ದೇವಾನುದೇವತೆಗಳೇ ಈ ಭಾರತದಲ್ಲಿ ಹುಟ್ಟಿ ಇಲ್ಲಿ ಪುಣ್ಯದ ಬುತ್ತಿಗಂಟನ್ನು ಕಟ್ಟಿಕೊಳ್ಬೇಕು ಅಂತ ಇಚ್ಛೆ ಪಡ್ತಾರಂತೆ. ಅಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಆದ್ದರಿಂದ ಆ ಕಾಗಿಣಿ ತಟವಾಗಿರ್ತಕ್ಕಂಥ ಮಳಖೇಡವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು. ಆಮೇಲೆ ಅಲ್ಲೇ ಬೃಂದಾವನಸ್ಥರಾಗಿ ಇವತ್ತಿಗೂ ಕೂಡ ಅನುಗ್ರಹಿಸ್ತಾರೆ ಅಂತ. ಹೀಗೆ ಸಕಲ ತೀರ್ಥಗಳ ಸಂಗ್ರಹ ಇದಾಗಿದ್ದು ಅಂತ, ಅದೇ ಕಾಗಿಣಿ ನದಿಯಾಗಿ ಹರಿದಿದ್ದು ಅಂತ. ಈ ಪುಣ್ಯಕ್ಷೇತ್ರದಲ್ಲಿ ಇಂದ್ರಾವತಾರಿಯಾಗಿರ್ತಕ್ಕಂಥ ಕುಶ, ಶ್ರೀರಾಮಚಂದ್ರನ ಲವ ಕುಶ ಇಬ್ಬರು ಮಕ್ಕಳಲ್ಲಿ ಕುಶ ತಪಶ್ಚರ್ಯೆಯನ್ನು ಮಾಡಿರ್ತಕ್ಕಂಥ ಸ್ಥಳ ಅದು ಅಂತ ಮಹಾಭಾರತ ತಾತ್ಪರ್ಯದಲ್ಲೂ ಕೂಡ ಹೇಳ್ತಾರೆ. ಇಂದ್ರನೇ ಕುಶನಾಗಿ ಅವತಾರ ಮಾಡಿದ್ದು ಇಂತಹ ಪವಿತ್ರ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವನು ತಪಶ್ಚರ್ಯೆಯನ್ನು ಮಾಡಿದ ಅಂತ ಈ ರೀತಿಯಾಗಿ. ಆದ್ದರಿಂದ ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂಥೇಳಿ ವಿಜಯದಾಸರು ಅದನ್ನು ತಮ್ಮ ಕೃತಿಯಲ್ಲಿ ಒಂದು ಸುಳಾದಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಕುಶರಾಯ ಇಲ್ಲಿ ತಪಸ್ಸು ಮಾಡಿದಂಥ ಸ್ಥಳವನ್ನು ನೋಡಿ ದಿಗ್ದೇಶ ಜಯಿಸಿ ತಿಳಿದು ಅಕ್ಷೋಭ್ಯ ತೀರ್ಥರು ಇಲ್ಲಿ ನಸುನಗುತ ವಾಸವಾದರು. ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಅಕ್ಷೋಭ್ಯ ತೀರ್ಥರು ಕೂಡ ತಾವೇ ಆ ಮಳಖೇಡವನ್ನೇ ಕಾರ್ಯಕ್ಷೇತ್ರವನ್ನಾಗಿ ಮಾಡಿ ಅಲ್ಲಿ ಉಳ್ಕೊಂಡು ಮುಂದೆ ಜಯತೀರ್ಥರು ಬಂದಾಗ ಅವರಿಗೆ ಆಶ್ರಮವನ್ನೆಲ್ಲ ಕೊಟ್ಟು ಅವ್ರನ್ನ ಸ್ವರೂಪವನ್ನು ಉದ್ಧಾರ ಮಾಡಿದರು ಅಂತಲೂ ಕೂಡ ಅದನ್ನು ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಆಗ ನಮಗನ್ಸುತ್ತೆ ಆ ಕುಶರಾಯ ಇಂದ್ರನೇ ಕುಶನಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಅವನು ಇಲ್ಲಿ ತಪಸ್ಸು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ಇಂದ್ರಾಂಶನಾಗಿರ್ತಕ್ಕಂಥ ವಾಲಿನೂ ಕೂಡ ಇಂದ್ರನ ಅಂಶನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರನಿಂದ ಹತನಾದ ಮೇಲೆ ಅವನ ಅನುಗ್ರಹದಿಂದಲೇ ಕುಶನಾಗಿ ಹುಟ್ಟಿದ ಅಂತ ಅದನ್ನು ಕೇಳ್ತೀವಿ. ಈ ಕಾಗಿಣಿ ಅಥವಾ ಮಳಖೇಡ ಅಥವಾ ಮಾನ್ಯಕೇಟ ಅಂತ ಬೇರೆ ಬೇರೆ ಹೆಸರಿನಿಂದ ಇರ್ತಕ್ಕಂಥದ್ದು ಅದೇ ಕಾರ್ಯಕ್ಷೇತ್ರ ಮಾಡಿಕೊಂಡ್ರು ಅಂತ ಈ ರೀತಿಯಾಗಿ. ಅದರಿಂದ ಇಂದ್ರನ ಅಂಶನಾಗಿರ್ತಕ್ಕಂಥ ವಾಲಿ ಅದು ವಾಲಿ ನಿಗ್ರಹ ಅಲ್ಲ, ವಾಲಿಗೆ ಮಾಡಿರ್ತಕ್ಕಂಥ ಪರಮಾನುಗ್ರಹ ಅಂದ್ಕೋಬೇಕೆ ಹೊರತು ಅದು ನಿಗ್ರಹ ಅಲ್ಲ ಅಂಥೇಳಿ. ಎನ್ನಣ್ಣನ ಕೃಪೆ ಇನ್ನೂ ತಪ್ಪಿದ್ದರಿಂದ ನಿನ್ನ ನಿಗ್ರಹಕ್ಕೆ ವಿಷಯನಾದೆ ಅಂತ ವಾಲಿ ಹೇಳ್ತಾರೆ. ಆದರೆ ವಾಲಿಗೆ ಆಗಿರ್ತಕ್ಕಂಥದ್ದು ನಿಗ್ರಹ ಅಲ್ಲ, ಪರಮಾನುಗ್ರಹ ಅಂತ. ತ್ರೇತಾಯುಗದಲ್ಲಿ ಪರಮಾತ್ಮ ಶ್ರೀರಾಮಚಂದ್ರ ಅವತಾರ ಮಾಡಿದಾಗ ಎಲ್ಲ ದೇವಾನುದೇವತೆಗಳಲ್ಲೂ ಕೂಡ ಭೂಲೋಕದಲ್ಲಿ ಕಪಿಗಳಾಗಿ ಅವತಾರ ಮಾಡಬೇಕು ಅಂತ. ರಾಮಾವತಾರ ಮತ್ತು ಕೃಷ್ಣಾವತಾರ ಎಲ್ಲದರಲ್ಲಿ ಎರಡೇ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿದಾಗ ಎಲ್ಲರೂ ಕಪಿ ಜನ್ಮ. ಅದನ್ನು ಕೇಳಿದಾಗ ನಮಗನ್ಸುತ್ತೆ ಹೀನ ಯೋನಿ, ಸಾಧನೆಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಯೋನಿ ಅಂತ ಕೇಳಿದ್ರೆ ಅದನ್ನು ಸ್ವೇಚ್ಛೆಯಿಂದ ಅವತಾರ ಮಾಡಿದ್ದು ಅನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಅಂದರೆ ಸ್ವತಂತ್ರ ನಾಮಕನಾಗಿರ್ತಕ್ಕಂಥ ಭಗವಂತನ ಇಚ್ಛೆ, ಕೊನೆಗೆ ಆ ಜೀವರ ಇಚ್ಛೆ, ಇಬ್ಬರೂ ತಮ್ಮ ತಮ್ಮ ಇಚ್ಛೆಯಂತೆ ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ದೇವಾನುದೇವತೆಗಳು ಕೂಡ ಕಪಿಯಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಬ್ರಹ್ಮದೇವರ ಆಜ್ಞೆಯಂತೆ ಅವತಾರ ಕೂಡ ಆಯಿತು ಅಂತ. ಹಾಗೆ ಸಾಕ್ಷಾತ್ ಇಂದ್ರನೇ ವಾಲಿಯಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ಸೂರ್ಯ ಸುಗ್ರೀವನಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ವಾಲಿ ಮತ್ತು ಸುಗ್ರೀವ ಇಬ್ಬರು ಕೂಡ ಅಣ್ಣ ತಮ್ಮಂದಿರಾಗಿರ್ತಕ್ಕಂಥದ್ದು. ಇಲ್ಲಿ ಆ ವಾಲಿ ಸಂಹಾರ ಪ್ರಸಂಗದಲ್ಲಿ ವಾಲಿ ಶ್ರೀರಾಮಚಂದ್ರನ ಮೇಲೆ ಅನೇಕ ಆಕ್ಷೇಪಗಳನ್ನು ಮಾಡ್ತಾನಲ್ಲಿ. ಅಲ್ಲಿ ನಿಗ್ರಹ ಅಲ್ಲ, ಅದು ಅನುಗ್ರಹ ಅನ್ನೋದಕ್ಕೆ ಅನೇಕ ಆಕ್ಷೇಪಗಳಿಗೆ ಶ್ರೀರಾಮಚಂದ್ರ ವಿಶೇಷವಾಗಿ ಉತ್ತರಗಳನ್ನು ಕೊಡ್ತಾನೆ. ನಾನು ಏನು ಅಪರಾಧ ಮಾಡಿದ್ದೆ ಅಂತ ನೀನು ನನ್ನನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ಯಾ? ನನಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸನೇ ಇಲ್ವಾ ಅಂದಾಗ ಶ್ರೀರಾಮ ಹೇಳ್ತಾನೆ, ಯಾರು ಅಪರಾಧ ಮಾಡಿದರೂ ಅಪರಾಧನೇ. ನೀನು ಮಾಡಿದರೂ ಅಪರಾಧ, ಅವರು ಮಾಡಿದರೂ ತಪ್ಪು, ನಾನು ಮಾಡಿದರೂ ತಪ್ಪು. ನೀನು ಆ ಸುಗ್ರೀವ ಇನ್ನೂ ಬದುಕಿದ್ದಾಗ ಅವನ ಪತ್ನಿಯನ್ನು ಅಪಹಾರ ಮಾಡಿದೆಯಲ್ಲ, ಇದು ಸಾಮಾನ್ಯ ಅಪರಾಧ ಅಲ್ಲ. ರಾವಣ ನನ್ನ ಪತ್ನಿಯನ್ನು ಅಪಹಾರ ಮಾಡಿದ್ನಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ಅಪಹಾರ ಕಾರ್ಯವನ್ನು ನೀನೂ ಕೂಡ ಮಾಡಿದ್ಯಾ. ಯಾರು ಅಪರಾಧ ಮಾಡಿದರೂ ರಾಜನ ಸ್ಥಾನದಲ್ಲಿರ್ತಕ್ಕಂಥ ನನ್ನ ಕೆಲಸ ಏನು, ಶಿಕ್ಷೆಯನ್ನು ಕೊಡಲೇಬೇಕು. ಅದಕ್ಕಾಗಿ ನನಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ. ಯಾರು ಅಪರಾಧ ಮಾಡಿದರೂ ಕೂಡ ಚಕ್ರವರ್ತಿ ಕೆಲಸ ಏನು, ದಂಡನೆ ಮಾಡಬೇಕು ಅಂತ. ಹಾಗೆ ದಂಡನೆ ಮಾಡಲಿಲ್ಲ ಅಂತಾದರೆ ಲೋಕದಲ್ಲಿ ನಿತ್ಯ ನಿರಂತರವಾಗಿ ಅಪರಾಧಗಳು ನಡೀತಾನೇ ಇರುತ್ತೆ. ಅಪರಾಧಗಳು ನಡೀಬಾರ್ದು ಅಂತಾದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ರಾಜ ಮಾಡಬೇಕು. ಅದೇ ಅವನು ದೋಷ ದೂರ ಗುಣಪರಿಪೂರ್ಣನಾಗಿ ನಡ್ಕೊಂಡಂತೆ. ಇಲ್ಲ ಅಂತಾದರೆ ಅವನು ನಿಷ್ಪಕ್ಷಪಾತಿ ಅಂತ ಲೋಕ ಗುರ್ಸೋದೇ ಇಲ್ಲ. ತನ್ನವರು ಅಂತ ಬಿಟ್ಟುಬಿಟ್ರು ಇನ್ನೊಬ್ಬರು ಅಂದರೆ ಶಿಕ್ಷೆ ಕೊಡ್ತಾನೆ ಅಂತಾದರೆ ಪಕ್ಷಪಾತಿ ಅಂತ ಲೋಕ ನನಗೆ ಅಪಕೀರ್ತಿಯನ್ನು ತಂದು ಕೊಡುತ್ತೆ. ಆದ್ದರಿಂದ ನೀನು ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಅಪರಾಧ ಅಲ್ಲ. ಸುಗ್ರೀವ ಬದುಕಿದ್ದಾಗಲೇ ಅವನ ಪತ್ನಿ ತಾರೆಯನ್ನು ಕರ್ಕೊಂಡು ಬಂದಿದ್ಯಾ, ನೀನು ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ. ಈಗ ನನ್ನ ಪತ್ನಿ ಸೀತೆಯನ್ನು ರಾವಣ ಅಪಹಾರ ಮಾಡಿದಂತೆ ಆಗಿರುವಂಥದ್ದು ಅಂತ ಈ ರೀತಿಯಾಗಿ. ಆದ್ದರಿಂದ ನಮ್ಮ ಕ್ಷತ್ರಿಯರ ಜವಾಬ್ದಾರಿ ಏನು,
ಯಾರು ಅಪರಾಧ ಮಾಡಿದರೂ ಅವರನ್ನು ದಂಡನೆ ಮಾಡೋದು, ಶಾಸನ ಮಾಡೋದೇ ನಮ್ಮ ಕಾರ್ಯ. ಅದರಿಂದ ನಿನಗೂ ಕೂಡ ಶಿಕ್ಷೆ ಅಂತೇಳಿ. ಏನು ಅಪರಾಧಕ್ಕೆ ಸುಗ್ರೀವನನ್ನು ನೀನು ಶಿಕ್ಷಿಸದೆ ಬಿಟ್ಟಿದ್ಯಾ, ಅವನು ಅಪರಾಧ ಮಾಡಿದ್ದಾನೆ ಅಂತ ಕೇಳಿದ್ರೆ ಅವನು ಅಪರಾಧವನ್ನು ಮಾಡಿಲ್ಲ ಅಂತ. ನೀನು ಅವನು ಬದುಕಿರುವಾಗಲೇ ಅವನ ಪತ್ನಿ ರುಮೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದೀರ, ಇದು ನೀವು ಮಾಡಿರ್ತಕ್ಕಂಥದ್ದು ಅಂತ. ಈ ವ್ಯಭಿಚಾರ ಅನ್ನೋದು ಸಣ್ಣ ಪುಟ್ಟ ಅಪರಾಧ ಅಂತ. ಅಣ್ಣನ ಕೃಪೆಯಿಂದ ವಿಜಯವುಳ್ಳವನಾಗಿ ಜನರೊಳಗೆ ಶ್ರೇಷ್ಠನೆಂದೆನಿಸಿ ಮೆರೆದೆ. ಯಾರಿಗೂ ಸಿಗದೇ ಇರತಕ್ಕಂಥ ಸಾರಥ್ಯ ಮಹಾಭಾರತ ಯುದ್ಧದಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಯಪ್ರಾಪ್ತಿಯಾಗಿದ್ದು ಅಂತಾದರೆ ಭೀಮಸೇನ ದೇವರು ಮತ್ತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ಅಣ್ಣನ ಕೃಪೆಯಿಂದ ಬಲು ವಿಧವಾದಂತಹ ಭಾಗ್ಯೋದಯವಾಯಿತು ಅಂತ. ಒಂದಲ್ಲ ಎರಡಲ್ಲ ಅನಂತ ಪರಮಾನುಗ್ರಹ ಅನ್ನೋದು ಆ ಭೀಮಸೇನ ದೇವರು ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥವ್ರು, ಅವರ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹ ಅನ್ನೋದಾಗಿದ್ದು. ಅಂದರೆ ವಾಯುದೇವರನ್ನು ಬಿಟ್ಟು ನೇರವಾಗಿ ನಾವು ಪರಮಾತ್ಮನ ಅನುಗ್ರಹವನ್ನು ಪಡೀಲಿಕ್ಕಾಗಲಿ ಕರ್ಮ ಸಮರ್ಪಣೆ ಇದು ಯಾವುದಕ್ಕೂ ಕೂಡ ಅಧಿಕಾರ ಇಲ್ಲ. ಅದಕ್ಕೆ ಎನ್ನಣ್ಣ ಅಂತ ವಾಯುದೇವರನ್ನು ಶೇಷದಾಸರು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಅಣ್ಣನ ಕೃಪೆಯಿಂದ ಜ್ಞಾನಬಲವೂ ನನಗೆ, ಜ್ಞಾನ ಬಲ ಎಲ್ಲ ಸಾಮರ್ಥ್ಯ ಸಿಕ್ಕಿದ್ದು, ಇಂತಹ ಉತ್ತಮ ಜನ್ಮ ಬಂದಿದ್ದು, ಅಲ್ಲಿ ಮಧ್ವಶಾಸ್ತ್ರವನ್ನು ಪ್ರಸಾರ ಮಾಡುವಂತಹ ಭಾಗ್ಯ ಟೀಕಾಕೃತ್ಪಾದರಾದಾಗಿರ್ಬೋದು ಅಥವಾ ಎತ್ತಿನ ಜನ್ಮ ವೃಷಭ ರೂಪದಲ್ಲಿ ಆ ಗ್ರಂಥಗಳನ್ನು ಹೊರುವಂತಹ ಸೌಭಾಗ್ಯ ಬಂದಿದ್ದಿರ್ಬೋದು, ಮುಂದೆ ಶೇಷದಾಸರಾಗಿ ಅವತಾರ ಮಾಡಿರುವ ಸಂದರ್ಭದಲ್ಲಿ ಹರಿದಾಸ ಸಾಹಿತ್ಯದ ಮೂಲಕ ಸೇವೆ ಮಾಡೋದಿರ್ಬೋದು, ಈ ಎಲ್ಲವೂ ಬಂದಿದ್ದು ಅಣ್ಣನ ಕೃಪೆಯಿಂದ ಭಾಗ್ಯೋದಯವಾಯಿತು ಬಲುಪರಿ. ಅಣ್ಣನ ಕೃಪೆಯಿಂದ ಜ್ಞಾನ ಬಲವು ನನಗೆ, ಅಣ್ಣನ ಕೃಪೆಯಿಂದ ಶ್ರುತಿಗೆ ಅಗೋಚರ ಅನಂತ ಮಹಿಮನ್ನ ಆಪ್ತ ನೆನೆಸಿಕೊಂಡೆ. ನಾವು ಯಾರನ್ನಾರ ನಿಮ್ಮನ್ನು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅಂತ ಇವತ್ತೆಲ್ಲ ಫೇಸ್ಬುಕ್ಕಲ್ಲಿ ನೀವು ಕಳಿಸ್ತೀವಲ್ಲ, ಹಾಗಲ್ಲ. ಪರಮಾತ್ಮನೇ ಅರ್ಜುನನನ್ನು ತನ್ನ ಸ್ನೇಹಿತ ಅಂತ ಆಯ್ಕೆ ಮಾಡಿಕೊಂಡು ಬಲುವಿಧವಾಗಿ ಅವನಿಗೆ ಅನಿಮಿತ್ತ ಸಖದಾಗಿ ಅನಿಮಿತ್ತ ಬಂಧುವಾಗಿ ಉಪಕಾರ ಮಾಡಿದಲ್ಲ, ಆ ರೀತಿಯಾಗಿ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾಗಿರ್ತಕ್ಕಂಥ ಅನಂತ ಮಹಿಮನಾಗಿರ್ತಕ್ಕಂಥ ಪರಮಾತ್ಮನ ಆಪ್ತ ನಾನೆನಿಸಿಕೊಂಡೆ ಅಂತ. ಅವನು ನನ್ನನ್ನು ಆಪ್ತ ಅಂತ ಸ್ವೀಕಾರ ಮಾಡಬೇಕು ಅಂತಾದರೆ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಹಂಗೆ ನಾನು ಅಷ್ಟೆಲ್ಲ ಪುಣ್ಯವನ್ನು ಗಳಿಸಿರಲಿಲ್ಲ, ಆದರೂ ಕೂಡ ನನ್ನ ಮೇಲೆ ಕಾರುಣ್ಯ ಮಾಡಿ ಕೃಷ್ಣ ಪರಮಾತ್ಮ ನನ್ನನ್ನು ಆಪ್ತ ಅಂತ ಸ್ವೀಕಾರ ಮಾಡಿ ರಥದ ಸಾರಥ್ಯವನ್ನು ಕೂಡ ಮಾಡಿ ನನ್ನನ್ನು ಎಲ್ಲ ರೀತಿಯಾಗಿ ಅನುಗ್ರಹ ಮಾಡ್ದ. ಅದೇ ಅಣ್ಣನ ಕೃಪೆಯನ್ನು ಜರಿದ ಕಾರಣದಿಂದ ಅವತ್ತು ಹನುಮಂತ ದೇವರು ಹೇಳಿದಾಗ ರಥದಿಂದ ಇಳಿ ಅಂತ ಕೃಷ್ಣ ಹೇಳಿದ್ದನ್ನು ಅನುಮೋದನೆ ಮಾಡಿದಾಗ ಅದನ್ನು ನಾನು ತಾತ್ಸಾರ ಮಾಡಿದ್ದಲ್ಲ ಅವತ್ತು. ಅದರಿಂದ ಈ ಪರಿ ಮಾಡಿ ಬಳಲಿಸಿರುವೆ ದೊರೆಯೇ. ಇಷ್ಟೆಲ್ಲ ನಾನಾ ರೀತಿಯಾಗಿ ನಾವು ಬೇರೆ ಬೇರೆ ಜನ್ಮಗಳನ್ನ ಎತ್ತುವಂಥ ಪ್ರಸಕ್ತಿ ಬಂತು. ಆದರೂ ಕೂಡ ಘನ್ನ ದಯಾನಿದೆ, ನಿನ್ನಷ್ಟು ಕಾರುಣ್ಯ ಮಾಡೋರು ಜಗತ್ತಿನಲ್ಲಿ ಯಾರಿದಾರೋ. ಗುರು ವಿಜಯ ವಿಠಲರೇಯ ನಮ್ಮಣ್ಣನ ಬಲವನ್ನು ನನಗೆ ಮುಖ್ಯ ಸತತ. ಈ ರೀತಿಯಾಗಿ ವಾಯುದೇವರ ಅನುಗ್ರಹವನ್ನು ನನಗೆ ಸದಾ ನನಗೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಇರುವಂತೆ ಅನುಗ್ರಹ ಮಾಡುವಂಥ ಕೃಷ್ಣ ಪರಮಾತ್ಮನ ಅಂದರೆ ಉಪಲಕ್ಷಣೆಯ ಎಲ್ಲಿ ವಾಯುದೇವರ ಅನುಗ್ರಹ ಆಗತ್ತೋ ಅಲ್ಲಿ ಪರಮಾತ್ಮ ತಾನೇ ಅನುಗ್ರಹ ಮಾಡ್ತಾನೆ. ಎಲ್ಲಿ ಕೃಷ್ಣ ಅನುಗ್ರಹ ಮಾಡ್ತಾರೋ ಅಲ್ಲಿ ವಾಯುದೇವರ ಭಕ್ತನಿಗೆ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೆ ನಿಮ್ಮಿಬ್ಬರ ಅನುಗ್ರಹ ಅನ್ನೋದು ಒಂದು ಜನ್ಮಕ್ಕಲ್ಲ, ಜನ್ಮ ಜನ್ಮಗಳಲ್ಲೂ ಕೂಡ ನಿಮ್ಮ ಅನುಗ್ರಹ ಬೇಕು. ನಮ್ಮಣ್ಣನ ಬಲ ಇನ್ನೂ ಇಲ್ಲದ್ದರಿಂದ ಜನ್ಮ ಜನ್ಮದಿ ನಾನಾ ಯೋನಿಯನ ಅಲ್ಲೆಲ್ಲ ಬೇರೆ ಬೇರೆ ಜನ್ಮಗಳು ಬಂದರೂ ಕೂಡ ನನಗೆ ಉದ್ಧಾರ ಆಗಲಿಕ್ಕೆ ಹಾದಿಯನ್ನು ತೋರಿಸ್ದಿ. ನಾನು ಮುಂದೆ ಏನೇನು ಮಾಡಬೇಕು ಅಂತ ಮುಂದಿನ ಅವತಾರಗಳ ಪರಿಕಲ್ಪನೆಯನ್ನು ತಂದು ಕೊಟ್ಟು ಇಷ್ಟೆಲ್ಲ ಮಾಡಿದಿ. ಅಜ್ಞಾನದಿ ನಾನು ಇಷ್ಟೆಲ್ಲ ಇದ್ದರೂ ಕೂಡ ಜೀವಕ್ಕಿರುವಂತಹ ಪ್ರಾರಬ್ಧ ಕರ್ಮವಶಾತ್ ಅಜ್ಞಾನದಿಂದ ಅಲ್ಲೆಲ್ಲ ನಾನು ರಮ್ಯಯಾಪತಿಯಾದ ಸ್ವಪ್ನದಿ ನೆನೆಯದೆ ನಿನ್ನನ್ನು ಸ್ವಲ್ಪ ಅಲ್ಲಲ್ಲಿ ಅಜ್ಞಾನದಿಂದ ನೆನೆಯದೆ ಅಂದರೆ ಅಹಂಕಾರದಿಂದ ವರ್ತನೆ ಮಾಡಿದ್ದು ಎಲ್ಲ ಪ್ರಸಂಗಗಳು ಕೂಡ ಬಂತು. ಉನ್ಮತ್ತನಾಗಿ ಅಂದರೆ ಎಲ್ಲಿ ವಿದ್ಯೆ ಇರುತ್ತೋ ಅಲ್ಲಿ ವಿನಯವೂ ಇರಬೇಕು. ಅದ್ರ ಜೊತೆಗೆ ಅಹಂಕಾರ ಬಂತು ಅಂತಾದರೆ ಯಾವ ರೀತಿಯಾಗಿ ನಾವು ಅಧೋಗತಿಗೆ ಹೋಗುವಂಥ ಪ್ರಸಕ್ತಿ ಬರುತ್ತೆ ಅನ್ನೋದನ್ನು ಸೂಚ್ಯವಾಗಿ ತಿಳಿಸ್ತಾರೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಆದರೆ ಈ ರೀತಿ ಯಾಕಾಯಿತು ಅಂದರೆ ಲೋಕಕ್ಕೆ ಶಿಕ್ಷಣವನ್ನು ಕೊಡಬೇಕಲ್ಲ. ಇಷ್ಟೆಲ್ಲ ಆದರೂ ಕೂಡ ಅಹಂಕಾರ ಅನ್ನೋದು ನಮಗೆ ಎಷ್ಟು ಮೇಲೆ ಹೋದರೂ ಕಿಂಚಿತ್ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ರೆ ಅಷ್ಟೇ ವೇಗದಲ್ಲಿ ನಾವು ಮತ್ತೆ ಕೆಳಗಿನ ಮೆಟ್ಲನ್ನು ತಲುಪುವಂಥದ್ದಾಗತ್ತೆ. ಅದಾಗಬಾರದು ಅಂತ ಆದರೆ ಮಹಾಮಹಾಜ್ಞಾನಿಗಳ ಘಟನೆಯನ್ನು ಅವಲೋಕನ ಮಾಡಿದಾಗ ಅವರೆಲ್ಲ ತಮ್ಮ ಜೀವನದ ವಿಚಾರದಲ್ಲಿ ಲೋಕ ಶಿಕ್ಷಣಕ್ಕಾಗಿ ನಡೆದಿರ್ತಕ್ಕಂಥ ಪ್ರಸಕ್ತಿಗಳನ್ನೆಲ್ಲ ತಿಳಿಸ್ತಾರೆ.
ಅದಕ್ಕೆ ಗುರು ವಿಜಯ ವಿಠಲರೇಯ ಒಮ್ಮೆಗಾದರೂ ಮುಖವೆತ್ತಿ ನೋಡೋ ನಮ್ಮನ್ನು. ಇದುವರೆಗೆ ನಾನು ನಿನ್ನನ್ನು ನೋಡಬೇಕು ಅಂತ ಆದರೆ ನೋಡಲಿಲ್ಲ, ಅಜ್ಞಾನದಿಂದ ನಾನು ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಮಾಡಿದೆ. ಆದರೆ ನೀನು ಒಮ್ಮೆಯಾದರೂ ಅನಂತ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ನೋಡು, ನನ್ನ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ರಕ್ಷಣೆ ಮಾಡು ನನ್ನನ್ನು. ಯಾಕೆಂದರೆ ನಾನು ಅಲ್ಪಶಕ್ತಿ, ಅಲ್ಪ ಆಯುಸ್ಸು, ಜೀವ ಎಲ್ಲದರಲ್ಲೂ ಅಲ್ಪನೇ ಆಗಿರ್ತಕ್ಕಂಥವನು, ನೀನು ಎಲ್ಲದರಲ್ಲೂ ಸರ್ವೋತ್ತಮನೇ ಆಗಿರ್ತಕ್ಕಂಥವನು. ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ನೀನು ಕ್ಷಮಾ ಸಮುದ್ರ, ದಯಾ ಸಮುದ್ರ ಅಂತೆಲ್ಲ ಬಿರುದೆಲ್ಲ ಇಟ್ಕೊಂಡಿದ್ಯಲ್ಲ, ಆ ಬಿರುದುಗಳೆಲ್ಲ ನಿನ್ನಲ್ಲೇ ಉಳಿಬೇಕು ಅಂತ ಆದರೆ ನನ್ನ ಅಪರಾಧವನ್ನು ಮನ್ನಿಸು, ಅದರಿಂದ ನಾನು ನಿನ್ನನ್ನು ಸ್ತೋತ್ರ ಮಾಡ್ತೀನಿ ಅಂಥೇಳಿ ಅಣ್ಣನ ಬೆಲವೆನಗೆ ಬಲು ಶೋಭಾ ಬಲು ಶೋಭಾ. ಆ ವಾಯುದೇವರ ಅನುಗ್ರಹ ಅನ್ನೋದೇ ನನಗೆ ಶೋಭೆ. ಅಂತಹ ವಾಯುದೇವರ ಅನುಗ್ರಹದಿಂದಲೇ ಸರ್ವೋತ್ತಮನಾದ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಾರಂಭವಾಯಿತು. ಅದೇ ನನಗೆ ಅತ್ಯಂತ ಭೂಷಣಪ್ರಾಯವಾಗಿರ್ತಕ್ಕಂಥದ್ದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಗನ್ನ ಮಹಿಮಾ ಅವಲಿವ ಗುರು ವಿಜಯ ವಿಠಲರೇಯ. ಹೀಗೆ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದರೆ ಆ ವಾಯುದೇವರ ಪರಮಾತ್ಮನ ಅನುಗ್ರಹವು ಕೂಡ ನಮಗೆ ಪ್ರಾಪ್ತಿಯಾಗತ್ತೆ. ಅದರಿಂದ ಎಂಥದ್ದೇ ಜನ್ಮ ಬಂದರೂ ಕೂಡ ನಮಗೆ ದಾಸರೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಸುವುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆನೆನಿತಿಂದು ಅಂತ. ಹಾಗೆ ಯಾವುದೇ ಜನ್ಮ ಬಂದರೂ ಕೂಡ ನಿನ್ನ ಸ್ಮರಣಾದಿಗಳನ್ನು ಕಳೆಯದೇ ಇದ್ದಂತೆ ನನ್ನನ್ನು ಅನುಗ್ರಹ ಮಾಡು. 84 ಲಕ್ಷ ಯೋನಿಗಳಲ್ಲಿ ನಮ್ಮ ಅನಾದಿ ಕರ್ಮಗಳಿಗೆ ನಿಮಿತ್ತವಾಗಿ ನಾನಾ ಜನ್ಮಗಳೆಲ್ಲ ಬರೋದಿದೆ. ಆದರೂ ಕೂಡ ಅಲ್ಲಿ ನಿನ್ನ ಸ್ಮರಣೆ ಬಿಡದೇ ಇದ್ದಂಗೆ, ಯಾವಾಗಲೂ ವಿಸ್ಮೃತಿ ಬಾರದೇ ಇದ್ದಂತೆ ನಮ್ಮನ್ನು ರಕ್ಷಣೆ ಮಾಡು ಅಂತ ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಶೇಷದಾಸರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಹರಿಸ್ಮರಣಂ ಸರ್ವ ವಿಪದ್ವಿಮೋಕ್ಷಣಿ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಸರ್ವ ವಿಪತ್ತುಗಳು, ಅನಂತ ಜನ್ಮದ ಅನಂತ ಪಾಪಗಳು ಪರಿಹಾರ ಆಗತ್ತೆ. ಹೇಗೋ ಹಾಗೆ ಗುರುಸ್ಮರಣಂ ಸರ್ವ ಸಮೃದ್ಧಿದಾಯಿನೇ, ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವ ಸಮೃದ್ಧಿ ಪ್ರಾಪ್ತವಾಗಬೇಕು ಅಂತಾದರೆ ಗುರುಸ್ಮರಣೆಯೂ ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಅಂದರೆ ಜೀವನಿಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಇಂಥ ಲಿಂಗದೇಹದ ಬಿಡುಗಡೆ ಆಗಬೇಕು. ಅದೇ ನಮಗೆ ಅನಿಷ್ಟದಂತೆ ಇರುವಂಥದ್ದು. ಅನಿಷ್ಟ ಅಂದರೆ ನಮಗೆ ಇಷ್ಟ ಅಲ್ಲದ್ದು, ಮೋಕ್ಷಕ್ಕೆ ಪ್ರತಿಬಂಧಕವಾಗಿರುವಂಥದ್ದು. ಅದನ್ನು ಕೊಟ್ಟವನು ನೀನೇ, ಬಿಡಿಸಬೇಕಾದವನು ನೀನೇ. ಅದರಿಂದ ಇಂತಹ ಉತ್ತಮ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಾವು ಬಯಸಿದಂಥದ್ದು ಬಂತದ್ದಲ್ಲ, ಬಯಸಿದಷ್ಟು ದಿನ ಇರೋದು ಅಲ್ಲ. ಅಂಥ ಅತ್ಯಲ್ಪ ಕಾಲದಲ್ಲಿ ಇಂಥ ಜನ್ಮವನ್ನು ಅನುಗ್ರಹಿಸಿದ ಮೇಲೆ ಸಾಧನೆಯೂ ನಿನ್ನಿಂದಲೇ ಆಗಬೇಕಾಗಿದೆ. ಅದನ್ನೇ ನಾನು ಪುನರಪಿನಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ಸಾಧಕರು ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಮ್ಮ ಜೀವನದ ಘಟ್ಟಗಳನ್ನೆಲ್ಲ ತಿಳಿಸಿ ನಮಗೆ ಒಳ್ಳೆಯ ಸಂದೇಶವನ್ನು, ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವರು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ಮೊದಲಕಲ್ ಶೇಷದಾಸರು. ಇಂತಹ ಸುಳಾದಿಯನ್ನು ಪೂರ್ಣವಾಗಿ ಹೇಳುವಂಥ ಸಾಮರ್ಥ್ಯ, ಪಾಂಡಿತ್ಯ ಯಾವುದೂ ಇಲ್ಲ. ಅಲ್ಪಶಕ್ತಿ ಅಲ್ಪ ಸಾಮರ್ಥ್ಯದಿಂದ ಇಂತಹ ಪವಿತ್ರ ಪರ್ವಕಾಲದಲ್ಲಿ ಶೇಷದಾಸರ ಮನೆಯಲ್ಲೇ ಇದನ್ನು ಹೇಳುವಂಥ ಪರಮ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಅಣ್ಣಂದಿರಾಗಿರ್ತಕ್ಕಂಥ ಶ್ರೀಕಾಂತಾಚಾರ್ಯರಿಗೂ ಎಲ್ಲ ಸದ್ಭಕ್ತರಲ್ಲೂ ಅನಂತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಅದನ್ನು ಪತ್ಯಂತರ್ಗತ ಗುರು ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತೀರಿ. ಶ್ರೀಕೃಷ್ಣ ಅರ್ಪಣಮಸ್ತು. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ತಿದ್ದಿ ಸರಿ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀಹರಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಇವತ್ತಿನ ಶೇಷದಾಸರ ಸುಳಾದಿಯಲ್ಲಿ ಶೇಷದಾಸರು ನಿರ್ಮಿಸಿದ 43 ಸುಳಾದಿಗಳಲ್ಲಿ ಒಂದು ಸುಳಾದಿಯನ್ನು ಅವರು ಸುಧಾ ಕುಷ್ಟಗಿ ಅವರು ಆರಿಸಿಕೊಂಡಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ, ಮೊಟ್ಟ ಮೊದಲಿಗೆ ಈ ಸುಳಾದಿಗಳನ್ನು ತಾವು ಇರುವ ಕಾಲದಲ್ಲಿ ಯಾರ ಪ್ರಕಟಣೆಗೂ ಇವು ಬಂದಿರುವುದಿಲ್ಲ. ಅವರ ಒಂದು ನಿರ್ಯಾಣವಾದ ನಂತರ ಇವೆಲ್ಲ ಹೊರಗೆ ಬಂದಿರ್ತಕ್ಕಂಥ ಸುಳಾದಿಗಳು. ಹೀಗಾಗಿ ಅವರು ತಮ್ಮ ವ್ಯವಸ್ಥೆ, ತಮ್ಮ ಅವಸ್ಥೆಯನ್ನು ಎಂದೂ ಅವ್ರು ಯಾರ ಮುಂದೆ ಹೇಳ್ಕೊಂಡಿರುವುದಿಲ್ಲ. ಆದ್ದರಿಂದ ಕೆಲವರಿಗೆ ಶೇಷದಾಸರು ಅರ್ಜುನನೇ ಹೌದು ಅಲ್ಲವೋ ಎಂಬ ವಿಚಾರ ಬಂದಿದ್ದಾಗ ಆಗ ಈ ಸುಳಾದಿಗಳ ಮೂಲಕ ನಮಗೆ ಇವೆಲ್ಲ ಗೊತ್ತಾಗ್ತವೆ. ಇವರು ನಮ್ಮ ಅಣ್ಣ ಅಂತ ಯಾಕೆ ಹೇಳ್ಕೊಂಡ್ರು, ಇವ್ರು ನಮ್ಮ ಕೃಷ್ಣ ನಮ್ಗೆ ಈಗ ಯಾಕೆ ಕಷ್ಟ ಕೊಟ್ಟಿ ಅಂತ ಕೇಳಿದ್ರು, ಅವತ್ತು ನಾನು ಮಾಡಿ ತಪ್ಪಿ ಇವತ್ತು ಯಾಕೆ ಅನುಭವಿಸ್ಲಾಕತ್ತೀನಿ ಅಂತ ಇವೆಲ್ಲ ವಿಷಯಗಳನ್ನ ನಾವು ಹೇಳಿದ್ರಿಂದ ಅವರಿಗೆ ನಾವು ಅವ್ರನ್ನ ಶೇಷದಾಸರು ಅಂತ ನಾವು ಅರ್ಜುನರೇ ಅಂತ ನಾವು ಒಪ್ಕೋಬೇಕಾಗ್ತದೆ.
ಆದ್ದರಿಂದ ಇವೆಲ್ಲ ಸಾಕ್ಷಿಗಳು ಇದ್ದಂಗೆ. ಇದು ಈ ಸಾಕ್ಷಿಗಳನ್ನು ನಾವು ಎಂದೂ ನಾವು ಮರೆಯೋದಾಗಂಗಿಲ್ಲ. ಶೇಷದಾಸರು ಎಲ್ಲಿವರೆಗೆ ನಾವು ಅವರ ಸ್ಮರಣೆ ಮಾಡ್ತಿರ್ತೀವೋ ಅವರಿಗೆ ನಮಗೆ ಎಂದೂ ಕಷ್ಟಗಳು ಬರೋದಿಲ್ಲ ಅಂತ ಅಂದ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟಂಥ ಸುಧಾಮೂರ್ತಿಯವರಿಗೆ, ಸುಧಾ ಕುಷ್ಟಗಿ ಅವರಿಗೆ ನಮ್ಮ ಶೇಷದಾಸರ ಸಮಿತಿಯಿಂದ ಹಾಗೂ TTD ದೇವಸ್ಥಾನ ಕಡೆಯಿಂದ ಹಾಗೂ ಈ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ಎಲ್ಲ ಬಂದಿರತಕ್ಕಂಥ ಇವರಿಗೆ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವರು ನಮ್ಮ ಶೇಷದಾಸ ಸಮಿತಿ ವತಿಯಿಂದ ಅಲ್ಪ ಒಂದು ತುಳಸಿ ಪತ್ರವನ್ನು ನೀಡುತ್ತಿದ್ದಾರೆ ದಾಸರಾಯರು. ದಯವಿಟ್ಟು ಬಂದು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಜ್ಯೋತಿ ಅವರಿದ್ದಾರೆ, ಜ್ಯೋತಿ ಅವರು ಬಂದು ಜ್ಯೋತಿ ಅವರು ಬರ್ಬೋದು. ಜ್ಯೋತಿ ಸುಧಾಮೂರ್ತಿಯವರ ಮನೆಯವರು ಬಂದು ದಾಸರಿಂದ ಶೇಷವಸ್ತ್ರವನ್ನು ಪಡಿಬೇಕಾಗಿ ವಿನಂತಿ. ಅವ್ರ ಮನೆಯವರು ಅವ್ರಿಗೆ ಶೇಷ ಅಕ್ಕ ಜ್ಯೋತಿ ಇಲ್ಲಿ ಬಾ, ಅಲ್ಲೆಲ್ಲ ಇದು ಸಮಿತಿ ಶೇಷದಾಸರ ಸಮಿತಿ ಖಂಡಿತ ತುಳಸಿದಾಳೆ ಇದು. ಆಮೇಲೆ TTD ಕಡೆ ತಗೊಂಡು ನೀವು ಸಂತಕ ಮಾಡಿ ಅಂಕಣ ಬಿಡಿಸ್ಬಿಡ ಹಿಂಗೆ ಕೆಳಗೆ ಕವರ್ ಗೋಚರ್ ತರ್ಲಿಕ್ಕೆ ಪ್ರಿಂಟ್ ತರ್ಲಿಕ್ಕೆ ಹೋಗ್ಯಾರ ಅವರು ಮರಿಬೇಡ ಅಲ್ಲ ಕೊಟ್ಟಾರಲ್ಲ ಇಲ್ಲಿ